ದೊಂದಿಗೆ ಕರ್ನಾಟಕದ ಇತಿಹಾಸ ಪ್ರಾರಂಭವಾಗುತ್ತೆ. ಕರ್ನಾಟಕದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂದ್ರೆ ಕರ್ನಾಟಕದ ಮೊಟ್ಟ ಮೊದಲ ಸ್ವತಂತ್ರ ಸಾಮ್ರಾಜ್ಯ ಅಂತ ನೋಡಿದಾಗ ನಾವು ಕದಂಬರು ಅಂತ ಹೇಳ್ತೀವಿ. ಬನವಾಸಿಯ ಕದಂಬರು ಅಂತ ಹೇಳ್ತೀವಿ. ಇಲ್ಲಿ ಕರ್ನಾಟಕದ ಇತಿಹಾಸವನ್ನು ನಾವು ನೋಡಲು ಪ್ರಾರಂಭಿಸಿದಾಗ ಒಂದು ಸಣ್ಣ ವಿಷಯ ನೀವು ಅಡ್ವಾನ್ಸ್ ಆಗಿ ಹೇಳ್ತೀನಿ. ಕರ್ನಾಟಕದ ಇತಿಹಾಸವನ್ನು ನಾವು ನೋಡಲು ಪ್ರಾರಂಭಿಸಿದಾಗ ಪ್ರತಿಯೊಂದು ಮನೆತನಕ್ಕೆ ಆ ಮನೆತನದ ರಾಜಧಾನಿಯನ್ನು ಜೋಡಿಸ್ತೀವಿ. ಅಂದ್ರೆ ಆ ಮನೆತನದ ಹೆಸರನ್ನು ನಾವು ಹೇಳುವ ಮುಂಚೆ ಆ ಮನೆತನ ಯಾವ ಪ್ರದೇಶವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿತ್ತಲ್ಲ ಅದನ್ನು ನಾವು ಮೆನ್ಷನ್ ಮಾಡಿ ಮುಂದೆ ಹೇಳ್ತೀವಿ. ಅದೇ ರೀತಿ ಇಲ್ಲಿ ನೋಡ್ರಿ, ಜಸ್ಟ್ ಒಂದು ಹೇಳ್ತೀನಿ. ಬನವಾಸಿಯ ಕದಂಬರು ಅಂತ ಹೇಳ್ತೀವಿ, ಮಾನ್ಯಖೇಡದ ರಾಷ್ಟ್ರಕೂಟರು ಅಂತ ಹೇಳ್ತೀವಿ, ಬಾದಾಮಿಯ ಚಾಲುಕ್ಯರು ಅಂತ ಹೇಳ್ತೀವಿ. ಅದೇ ರೀತಿ ಹೊಯ್ಸಳರು ಅಂದ ತಕ್ಷಣ ದ್ವಾರ ಸಮುದ್ರದ ಹೊಯ್ಸಳರು ಅಂತ ಹೇಳ್ತೀವಿ, ಮೈಸೂರಿನ ಒಡೆಯರು ಅಂತ ಹೇಳ್ತೀವಿ. ಅಂದ್ರೆ ನಾವು ಕರ್ನಾಟಕ ಇತಿಹಾಸವನ್ನು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಆ ರಾಜಧಾನಿಯನ್ನು ಮೊದಲು ಮೆನ್ಷನ್ ಮಾಡಿ ಆಮೇಲೆ ಆ ಮನೆತನದ ಹೆಸರನ್ನು ಮೆನ್ಷನ್ ಮಾಡ್ತೀವಿ. ಫಸ್ಟ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಒಂದು ಸ್ವತಂತ್ರ ಸಾಮ್ರಾಜ್ಯ ಯಾವುದು ಅಂದ್ರೆ ಬನವಾಸಿಯ ಕದಂಬರು ಅಂತ ಹೇಳ್ತೀವಿ. ಈ ಬನವಾಸಿಯ ಕದಂಬರು ಈ ಕನ್ನಡ ಮಣ್ಣಿಗೆ ಒಂದು ಕ್ಷಾತ್ರ ವೃತ್ತಿಯನ್ನು ಕೊಟ್ಟಿದ್ರು. ಅಂದ್ರೆ ಕ್ಷಾತ್ರತ್ವವನ್ನು ಕೊಟ್ಟಿದ್ರು ಯಾರಪ್ಪ ಅಂದ್ರೆ ಬನವಾಸಿಯ ಕದಂಬರು. ಮೂಲತಃ ಇವರು ಬ್ರಾಹ್ಮಣರು ಆಗಿದ್ರು ಸಹಿತ ಒಂದು ಚಿಕ್ಕ ಇನ್ಸಿಡೆಂಟ್ ದಿಂದ, ಅಂದ್ರೆ ಅವರ ಕಾಲದಲ್ಲಿ ಅದು ದೊಡ್ಡ ಅವಮಾನವಾಗಿತ್ತು. ಅವಮಾನದಿಂದಾಗಿ ಈ ಕುಂತಳ ಪ್ರಾಂತ್ಯದಲ್ಲಿ ಅಂದ್ರೆ ನಾವು ಕನ್ನಡ ಭೂಭಾಗವನ್ನು ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಈ ಕರ್ನಾಟಕದ ಭೂಭಾಗವನ್ನು ನಾವು ಯಾವ ರೀತಿ ಹೇಳ್ತೀವಪ್ಪ ಅಂದ್ರೆ ಕುಂತಳ ಪ್ರಾಂತ್ಯ ಅಂತ ಹೇಳ್ತೀವಿ. ಈ ಭೂಭಾಗವನ್ನು ನಾವು ಕುಂತಳ ಪ್ರಾಂತ್ಯ, ಇದನ್ನು ಮಹಿಷಿ ಮಂಡಳ ಅಂತ ನಾವು ಡಿವೈಡ್ ಮಾಡ್ತೀವಿ. ಅದರಲ್ಲಿ ಕುಂತಳ ಪ್ರಾಂತ್ಯ ಭೂಭಾಗದಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಸಾಮ್ರಾಜ್ಯ ಸ್ಥಾಪನೆ ಆಗತ್ತೆ. ಕನ್ನಡಿಗರಿಂದ ಸ್ಥಾಪಿಸಲ್ಪಟ್ಟಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವತ್ತಪ್ಪ ಅಂದ್ರೆ ಕದಂಬರು, ಅಂದ್ರೆ ಬನವಾಸಿಯ ಕದಂಬರು ಅಂತ ಹೇಳ್ತೀವಿ. ಇವರು ಕ್ರಿಸ್ತಿಶಕ 4ರಿಂದ ಕ್ರಿಸ್ತಿಶಕ 6ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಮೂಲತಃ ಇವರು ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಕ್ಷಾತ್ರ ವೃತ್ತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಕ್ಷಾತ್ರ ವೃತ್ತಿಯೊಂದಿಗೆ ಇವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ನಾನು ಮೊದಲೇ ಹೇಳಿದೆ, ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ಹೇಳಿದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸಿದ ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವತ್ತಪ್ಪ ಅಂದ್ರೆ ಕದಂಬ ಸಾಮ್ರಾಜ್ಯ ಅಂತ ಹೇಳ್ತೀವಿ ನಾವು. ಅದೇ ರೀತಿ ಈ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ನೋಡಿದಾಗ ನಾವು ಏನ್ ಮಾಡ್ತೀವಿ, ಮಯೂರ ವರ್ಮನನ್ನು ನೋಡ್ತೀವಿ. ಈ ಸಾಮ್ರಾಜ್ಯದ ಸ್ಥಾಪಕ ಯಾರನ್ನು ನೋಡಿದಾಗ ಮಯೂರ ವರ್ಮನನ್ನು ನೋಡ್ತೀವಿ. ಈ ಸಾಮ್ರಾಜ್ಯವು ಸಿಂಹವನ್ನು ತನ್ನ ರಾಜ್ಯ ಲಾಂಛನವನ್ನಾಗಿ ಮಾಡಿಕೊಂಡು ವಾನರವನ್ನು ತನ್ನ ಧ್ವಜದಲ್ಲಿ ಇಟ್ಕೊಂಡಿತ್ತು. ಅಂದ್ರೆ ಹನುಮನನ್ನು ತನ್ನ ಧ್ವಜದಲ್ಲಿ ಇಟ್ಕೊಂಡು ವಾನರ ಧ್ವಜವನ್ನು ಮಾಡ್ಕೊಂಡಿದ್ರು. ಅಂದ್ರೆ ಇವರ ಲಾಂಛನ ಸಿಂಹ ಮತ್ತು ಇವರ ಧ್ವಜ ವಾನರ ಧ್ವಜ ಅಂತ ಹೇಳ್ತೀವಿ. ಇವರ ಲಾಂಛನ ಸಿಂಹ ಮತ್ತು ಇವರ ಧ್ವಜ ವಾನರ ಧ್ವಜ ಅಂತ ಹೇಳ್ತೀವಿ. ಇವರು ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಹಾಗಾದ್ರೆ ಈ ಬನವಾಸಿ ಎಲ್ಲಿ ಬರುತ್ತಪ್ಪ ಅಂದ್ರೆ ಇವತ್ತು ಕಾರವಾರ ಜಿಲ್ಲೆ ಅಂತ ಹೇಳ್ತೀವಿ. ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿ ವರದಾ ನದಿಯ ತೀರದ ಮೇಲೆ ಈ ಬನವಾಸಿ ಎಂಬ ಪ್ರದೇಶ ಬರ್ತದೆ. ಈ ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಪ್ರಾರಂಭಿಸ್ತಾರೆ. ಈ ಬನವಾಸಿಯನ್ನು ಆ ಕಾಲದಲ್ಲಿ ಅಂದ್ರೆ ಅಶೋಕನ ಕಾಲದಲ್ಲಿ ಆಗಿರಬಹುದು, ಶಾತವಾಹನರ ಕಾಲದಲ್ಲಿ ಆಗಿರಬಹುದು, ಹಾಗೆ ಅದಕ್ಕಿಂತ ಮುಂಚೆಯಾಗಿ ಬೌದ್ಧ ಮತ್ತು ಜೈನ ಧರ್ಮದ ಸಮಯ ಸಂದರ್ಭದಲ್ಲಿ ನೋಡಿದಾಗ ಈ ಬನವಾಸಿಯನ್ನು ನಾವು ಬನವಾಸಿ ಅಷ್ಟೇ ಅಲ್ಲ, ವೈಜಯಂತಿಪುರ ಅಂತ ಸಹಿತ ಕರಿತಿದ್ವಿ. ಏನಂತ? ವೈಜಯಂತಿಪುರ ಅಂತ ಕರಿತಿದ್ರು. ಅಂದ್ರೆ ಕುಂತಳ ಪ್ರಾಂತ್ಯದಲ್ಲಿ ಬರುತ್ತಿರುವಂತಹ ಒಂದು ಭೂಪ್ರದೇಶ, ಒಂದು ಪ್ರಾಂತ್ಯವಾಗಿತ್ತು, ಒಂದು ಪ್ರದೇಶ ಆಗಿತ್ತು. ಇದನ್ನು ವೈಜಯಂತಿಪುರ ಅಂತ ಕರಿತಿದ್ರು. ಮುಂದೆ ಇದನ್ನು ಬನವಾಸಿ ಅಂತ ಕರೆದ್ರು. ಅದೇ ರೀತಿ ವಿದೇಶಿ ಗ್ರಂಥಗಳಲ್ಲಿ ನೋಡಿದಾಗ ಬೈಜಂಟಿಯನ್ ಅಂತ ಕರೆದಾರೆ. ಅಂದ್ರೆ ಜಿಯೋಗ್ರಫಿ ಎಂಬ ಕೃತಿಯಲ್ಲಿ ನೋಡಿದಾಗ ಅಷ್ಟೇ ಅಲ್ಲ, ವೇನಸ್ತಾಯನ ಕೃತಿಯಲ್ಲಿ ನಾವು ನೋಡಿದಾಗ ಈ ಬೈಜಂಟಿಯನ್ ಅಂತ ಕರೆದಾರ. ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಅಂತ ನೋಡಿದಾಗ ನಾವು ಬನವಾಸಿಯ ಕದಂಬರು ಅಂತ ಹೇಳ್ತೀವಿ. ಇವರು ಕನ್ನಡ ಭಾಷೆಯನ್ನು ಪೋಷಿಸುವುದರೊಂದಿಗೆ ಸಂಸ್ಕೃತ ಭಾಷೆ ಮತ್ತು ಪ್ರಾಕೃತ ಭಾಷೆಗಳನ್ನು ಸಹಿತ ಪೋಷಣೆ ಮಾಡಿದ್ದಾರೆ. ಅಂದ್ರೆ ಪ್ರಾಕೃತ ಭಾಷೆ ಮತ್ತು ಸಂಸ್ಕೃತ ಭಾಷೆಯೇ ಮೊದಲು
ಮುಖ್ಯ ಭಾಷೆಗಳಾಗಿ, ಆಡಳಿತ ಭಾಷೆಗಳಾಗಿ ಬಳಸುತ್ತಿದ್ದರು. ಆದರೆ ಕನ್ನಡ ಭಾಷೆಯನ್ನು ಮೊಟ್ಟ ಮೊದಲ ಬಾರಿಗೆ ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿರುವಂತ ರಾಜಮನೆತನ ಯಾವುದಂತ ನೋಡಿದಾಗ ನಾವು ಬನವಾಸಿಯ ಕದಂಬರು ಅಂತ ಹೇಳ್ತೀವಿ. ಬನವಾಸಿಯ ಕದಂಬರ ಅತ್ಯಂತ ಶ್ರೇಷ್ಠ ದೊರೆಗಳಲ್ಲಿ ಕಾಕುಸ್ಥವರ್ಮ ಎಂಬ ದೊರೆ ಬರ್ತಾನೆ. ಈ ಕಾಕುಸ್ಥವರ್ಮ ಕನ್ನಡ ಭಾಷೆಯನ್ನು ಮೊಟ್ಟ ಮೊದಲ ಬಾರಿಗೆ ರಾಜ್ಯಾಡಳಿತ ಭಾಷೆಯನ್ನಾಗಿ ಮಾಡಿಕೊಳ್ತಾನೆ. ಅಂದ್ರೆ ಈ ಮನೆತನವೇ ಕನ್ನಡದ ಮೂಲ ಮನೆತನ, ಕನ್ನಡದ ಪ್ರಥಮ ಮನೆತನ, ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿರುವಂತಹ ಮೊಟ್ಟ ಮೊದಲ ಮನೆತನ ಯಾವುದಪ್ಪ ಅಂದ್ರೆ ಈ ಕದಂಬರು ಅಂತ ಹೇಳ್ತೀವಿ ನಾವು. ಈ ಕದಂಬರೇ ಕನ್ನಡದ ಮೊಟ್ಟ ಮೊದಲ ಮನೆತನ, ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿಕೊಂಡಿರುವಂತಹ ಮೊದಲ ಮನೆತನ ಅಂತ ಹೇಳ್ತೀವಿ. ಅದೇ ರೀತಿ ಈ ವಂಶದ ಪ್ರಮುಖ ದೊರೆಗಳಂತ ನೋಡಿದಾಗ, ಈ ವಂಶವನ್ನು ಆಳ್ವಿಕೆ ಮಾಡಿರುವಂತಹ ಪ್ರಮುಖ ದೊರೆಗಳಂತ ನೋಡಿದಾಗ ಈ ವಂಶದ ಸ್ಥಾಪಕ ಮಯೂರ ವರ್ಮ ಅಂತ ಹೇಳ್ತೀವಿ. ಮಯೂರ ಶರ್ಮನೇ ಮಯೂರವರ್ಮನಾತನ. ಈ ಮಯೂರವರ್ಮ ಈ ವಂಶದ ಸ್ಥಾಪಕ. ಅದೇ ರೀತಿ ಕಂಗವರ್ಮ ಅಂತ ಈತನ ಮಗ ಕಂಗವರ್ಮ ಬರ್ತಾನ. ಅದೇ ರೀತಿ ಭಗೀರಥ ವರ್ಮ ಅಂತ ಬರ್ತಾನ. ಕದಂಬ ಪ್ರಚನ್ಯ ಅಂತ ಏನ್ ಕರಿತೀವಲ್ಲ, ಈತನೇ ಭಗೀರಥ ವರ್ಮನು ಕದಂಬ ಪ್ರಚನ್ಯ ಗುಟ್ಟಾಗಿ ಹುಟ್ಟಿದವನು ಅಂತ ಹೇಳ್ತಾರೆ. ಯಾರಿಗೆ? ಭಗೀರಥ ವರ್ಮನಿಗೆ. ಅದೇ ರೀತಿ ಈತನ ಮಕ್ಕಳೇ ರಘುವರ್ಮ ಮತ್ತು ಕಾಕುಸ್ಥ ವರ್ಮ. ಈತನ ಮಕ್ಕಳೇ ರಘುವರ್ಮ ಮತ್ತು ಕಾಕುಸ್ಥ ವರ್ಮ. ರಘುವರ್ಮ ಸಹಿತ ಶ್ರೇಷ್ಠ ದೊರೆ ಆಗಿರ್ತಾನೆ. ಪಲ್ಲವರೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ತೀರಿಕೊಂಡಾಗ ಈತನ ತಮ್ಮನಾಗಿರುವಂತಹ ಕಾಕುಸ್ಥವರ್ಮ ಆಳ್ವಿಕೆಯನ್ನು ಮಾಡ್ತಾನೆ. ಯಾರು? ಕಾಕುಸ್ಥವರ್ಮ ಆಳ್ವಿಕೆ ಮಾಡ್ತಾನೆ. ಈ ಕಾಕುಸ್ಥವರ್ಮನೇ ಈ ಸಾಮ್ರಾಜ್ಯದ ಶ್ರೇಷ್ಠ ದೊರೆಗಳಲ್ಲಿ ಒಬ್ಬ ಅಂತ ಹೇಳ್ತೀವಿ. ಯಾಕಂದ್ರೆ ಮಯೂರವರ್ಮ ನಂತರ ಶ್ರೇಷ್ಠ ದೊರೆಗಳಂತ ಕೌಂಟ್ ಮಾಡಿದಾಗ ಈತನಿಗೆ ಶ್ರೇಷ್ಠ ದೊರೆ ಅಂತ ಹೇಳ್ತಾರೆ. ಇದೇ ರೀತಿ ಈತನ ನಂತರ ಶಾಂತಿವರ್ಮ ಅಂತ ಆಳ್ವಿಕೆ ಮಾಡ್ತಾನೆ. ಶಾಂತಿವರ್ಮ ತೀರಿಕೊಂಡಾಗ ಈತನ ಮಗ ಶಾಂತಿವರ್ಮ ತೀರಿಕೊಂಡಾಗ ಮತ್ತೆ ಕಾಕುಸ್ಥವರ್ಮನೇ ಆಳ್ವಿಕೆ ಮಾಡ್ತಾನೆ. ಕಾರಣ ಮುರುಗೇಶವರ್ಮ, ಕೃಷ್ಣವರ್ಮ ಇವರೆಲ್ಲರೂ ವಯಸ್ಸಿನಿಂದ ಚಿಕ್ಕವರಾಗಿದ್ದ ಕಾರಣಕ್ಕಾಗಿ ಈತ ಏನ್ ಮಾಡ್ತಾನೆ, ಕಾಕುಸ್ಥವರ್ಮನೇ ಮತ್ತೆ ಆಳ್ವಿಕೆಯನ್ನು ಪ್ರಾರಂಭಿಸ್ತಾನೆ. ಈತ ನಂತರ ಈ ಶಾಂತಿವರ್ಮನ ಮರಣದ ನಂತರ ಕಾಕುಸ್ಥವರ್ಮ ಆಳ್ವಿಕೆ ಮಾಡ್ತಾನೆ. ಆದರೆ ಈ ಮನೆತನ ಒಡೆದು ಛಿದ್ರವಾಗುತ್ತೆ. ಆವಾಗ ಕೃಷ್ಣವರ್ಮ, ಮುರುಗೇಶವರ್ಮ, ರವಿವರ್ಮಗಳನ್ನು ನೋಡ್ತೀವಲ್ಲ, ಇವರು ಉಚ್ಚಂಗಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಶ್ರೀಪರ್ವತವನ್ನು ರಾಜಧಾನಿಯನ್ನಾಗಿ ಮಾಡ್ತಾರೆ. ಮುಂದೆ ಹಲಸಿಯನ್ನು ಸಹಿತ ತನ್ನ ರಾಜಧಾನಿಯನ್ನಾಗಿ ಮಾಡ್ತಾರೆ. ಮತ್ತು ಅಂದ್ರೆ ಒಟ್ಟಿನಲ್ಲಿ ಏನಾಗತ್ತೆ, ಈ ಸಾಮ್ರಾಜ್ಯವು ಬನವಾಸಿ, ಉಚ್ಚಂಗಿ, ಹಲಸಿ, ಈ ರೀತಿ ಶ್ರೀಪರ್ವತ ಈ ರೀತಿ ಡಿವೈಡ್ ಆಗುತ್ತೆ. ಅಂದ್ರೆ ವಿಭಾಗವಾಗಿ ಆಳ್ವಿಕೆ ಆಗತ್ತೆ, ಭಾಗಗಳಾಗತ್ತೆ. ಮುಂದೆ ಈ ವಂಶವನ್ನು ವಿಷ್ಣುವರ್ಮ ಅಂತ ಆಳ್ವಿಕೆ ಮಾಡ್ತಾನೆ. ಎರಡನೇ ಕೃಷ್ಣವರ್ಮ ಆಳ್ವಿಕೆ ಮಾಡ್ತಾನೆ. ಎರಡನೇ ಕೃಷ್ಣವರ್ಮನ ನಂತರ ಇದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಅಂದ್ರೆ ತನ್ನ ಪ್ರಾಬಲ್ಯತೆಯನ್ನು ಕಡಿಮೆ ಆಗುತ್ತೆ. ಕಾರಣ ಈ ಸಾಮ್ರಾಜ್ಯವನ್ನು, ಬನವಾಸಿ ಕದಂಬರ ಸಾಮ್ರಾಜ್ಯವನ್ನು ಇವರ ಸಾಮಂತರಾಗಿರುವಂತಹ ಬಾದಾಮಿ ಚಾಲುಕ್ಯರು ಸಂಪೂರ್ಣವಾಗಿ ಇವರ ಸಾಮ್ರಾಜ್ಯವನ್ನು ತನ್ನ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಇವರನ್ನೇ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ಳುತ್ತಾರೆ. ಅಂದ್ರೆ ಇವರನ್ನೇ ತನ್ನ ಸಾಮಂತರನ್ನಾಗಿ ಮಾಡಿಕೊಂಡು ಬಾದಾಮಿ ಚಾಲುಕ್ಯರು ಪ್ರಬಲರಾಗಿ ಬಿಡ್ತಾರೆ ಕರ್ನಾಟಕದ ಭೂಭಾಗದಲ್ಲಿ. ಈ ಮನೆತನದ ಅಧ್ಯಯನಕ್ಕೆ ನಮಗೆ ಉಪಯೋಗ ಆಗುತ್ತಿರುವಂತಹ ಶಾಸನಗಳು ಅಂತ ನೋಡಬೇಕು. ಯಾಕಂದ್ರೆ ಈ ಮನೆತನದವರ ಕಾಲದಲ್ಲಿ ಅನೇಕ ಶಾಸನಗಳು ನಿರ್ಮಾಣ ಆಗುತ್ತವೆ. ಈ ಮನೆತನದ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಶಾಸನಗಳೇ ಇವರ ಇತಿಹಾಸವನ್ನು ಸಂಪೂರ್ಣವಾಗಿ ನಮ್ಮ ಮುಂದೆ ಹೇಳ್ತವೆ. ಅದೇ ರೀತಿ ಈ ಆಧಾರಗಳಂತ ಹೇಳ್ತೀವಿ, ಇವರ ಶಾಸನಗಳನ್ನು ನಾವು ಆಧಾರಗಳಂತ ಹೇಳ್ತೀವಿ. ಒಂದು ಮೊದಲನೆಯ ಶಾಸನ ಗುಡ್ನಾಪುರ ಶಾಸನ ಅಂತ ಹೇಳ್ತೀವಿ. ಗುಡ್ನಾಪುರ ಶಾಸನವು ಇದು ಬಂಧುಶೇನ ಮತ್ತು ಬಂಧುಶರ್ಮ ಮತ್ತು ವೀರಶರ್ಮನ ಇತಿಹಾಸವನ್ನು ತಿಳಿಸುತ್ತೆ. ಬಂಧುಶೇನ ಯಾರು ಪ್ಲಸ್ ವೀರಶರ್ಮ ಯಾರು, ಈ ವೀರಶರ್ಮ ಮತ್ತು ಮಯೂರವರ್ಮನಿಗೆ ಇರುವಂತಹ ಸಂಬಂಧಗಳು ಏನು, ಮತ್ತು ಬಂಧುಸೇನ ಮತ್ತು ವರ್ಮನಿಗಿರುವಂತಹ ಸಂಬಂಧಗಳಾದ್ರೂ ಏನು. ಅದೇ ರೀತಿ ಈ ಮಯೂರ ಶರ್ಮ ಅಥವಾ ಮಯೂರವರ್ಮ ಅಂದ್ರೆ ಮೊದಲು ಮಯೂರ ಶರ್ಮ ಇರ್ತಾನ. ಈ ಮಯೂರ ಶರ್ಮ ತನ್ನ ಕ್ಷಾತ್ರ ವೃತ್ತಿಗೆ ಸೇರಿದ್ದು ಯಾವ ರೀತಿ, ಅಥವಾ ಕ್ಷಾತ್ರತ್ವವನ್ನು ಕ್ಷಾತ್ರ ಧರ್ಮವನ್ನು ಯಾವ ರೀತಿ ಸ್ವೀಕರಿಸ್ತಾನೆ, ಕಾರಣ ಏನು, ಬ್ರಾಹ್ಮಣ ಕುಲಕ್ಕೆ ಸೇರಿದ ಈ ಮಯೂರ ಶರ್ಮ ಮಯೂರ ವರ್ಮ ಆಗಲು ಕಾರಣ ಏನು ಎಂಬುದು ನಮಗೆ ಗುಡ್ನಾಪುರ ಶಾಸನದಲ್ಲಿ ಕಂಡು ಬರುತ್ತದೆ. ಗುಡ್ನಾಪುರ ಶಾಸನ ಮಯೂರ ಶರ್ಮನನ್ನು ಮಯೂರ ವರ್ಮನನ್ನಾಗಿ ಮಾಡಿದ್ದು. ಮಯೂರ ಶರ್ಮ ಬ್ರಾಹ್ಮಣ ಅಂದ್ರೆ ದರ್ಬೆಯನ್ನು ಬಿಟ್ಟು ಕ್ಷಾತ್ರವೃತ್ತಿಯನ್ನು ಪ್ರಾರಂಭಿಸ್ತಾನಲ್ಲ, ಈ ವಿಷಯದ ಬಗ್ಗೆ ನಮಗೂ ಅಧ್ಯಯನ ಮಾಡಲು ಗುಡ್ನಾಪುರ ಶಾಸನವು ಸಹಾಯ ಆಗುತ್ತೆ. ಅದೇ ರೀತಿ ಮತ್ತೆ ಮುಂದಿನ ಶಾಸನಗಳನ್ನು ನೋಡಿದಾಗ ಚಂದ್ರವಳಿ ಶಾಸನ ಅಂತ ಹೇಳ್ತೀವಿ. ಈ ಚಂದ್ರವಳಿ ಶಾಸನ
ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಚಿತ್ರದುರ್ಗ ಜಿಲ್ಲೆಯ ಚಂದ್ರವಳ್ಳಿ ಎಂಬ ಭೂಪ್ರದೇಶದಲ್ಲಿ ಈ ಶಾಸನವಿದೆ. ಈ ಶಾಸನವನ್ನು ಕೆತ್ತಿದವರು ಯಾರಪ್ಪ ಅಂದ್ರೆ ಈ ವಂಶಸ್ಥಾಪಕ ಮಯೂರ ವರ್ಮನೆ. ಈ ಸಾಮ್ರಾಜ್ಯದ ವಂಶಸ್ಥಾಪಕ ಈ ಮಯೂರ ವರ್ಮನೆ ಏನ್ ಮಾಡ್ತಾನಪ್ಪ ಅಂದ್ರೆ ಚಿತ್ರದುರ್ಗದ ಚಂದ್ರವಳ್ಳಿ ಎಂಬ ಭೂಪ್ರದೇಶದಲ್ಲಿ ಒಂದು ಕೆರೆಯನ್ನು ಕಟ್ಟುವುದರ ಮುಖಾಂತರ ಆ ಕೆರೆಯ ಪಕ್ಕದಲ್ಲಿ ಒಂದು ಶಾಸನವನ್ನು ಕೆತ್ತಾನೆ. ಅದೇ ಶಾಸನ ಚಂದ್ರವಳ್ಳಿ ಶಾಸನ ಅಂತ ಹೇಳ್ತೀವಿ. ಈ ಶಾಸನವು ಯಾರಿಂದ ನಿರ್ಮಾಣವಾಗಲ್ಪಟ್ಟಿದೆ ಅಂದ್ರೆ ಮಯೂರ ವರ್ಮನಿಂದ ನಿರ್ಮಾಣವಾಗಲ್ಪಟ್ಟಿದೆ. ಈ ಮಯೂರ ವರ್ಮನೆ ಈ ಶಾಸನವನ್ನು ರಚನೆ ಮಾಡ್ತಾನೆ. ಇದು ಪ್ರಕೃತ ಭಾಷೆಯಲ್ಲಿದೆ. ಅಂದ್ರೆ ಇವತ್ತಿಗೂ ಸಹಿತ ಇತಿಹಾಸಕಾರರು ಬಹಳ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಕೆಲವೊಂದಿಷ್ಟು ಜನ ಪ್ರಕೃತ ಭಾಷೆಯಲ್ಲಿ ಅಂತ ಹೇಳ್ತಾರೆ, ಮುಂದೆ ಹೋಗಿ ಅದನ್ನು ಸಂಸ್ಕೃತ ಭಾಷೆಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿಗೂ ಸಹಿತ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಮಯೂರ ವರ್ಮ ಚಂದ್ರವಳ್ಳಿಯಲ್ಲಿ ಒಂದು ಕೆರೆಯನ್ನು ಕಟ್ಟಿ ಅದರ ಪಕ್ಕದಲ್ಲಿ ಒಂದು ಶಾಸನವನ್ನು ಕೆತ್ತಾನೆ ಅಂತಾನು ಹೇಳಿದ್ದೆ. ಅದೇ ರೀತಿ ಮುಳವಳ್ಳಿ ಶಾಸನ ಅಂತ ಹೇಳ್ತೀವಿ. ಈ ಮುಳವಳ್ಳಿ ಶಾಸನವೂ ಸಹಿತ ಕದಂಬರ ಇತಿಹಾಸವನ್ನು ತಿಳಿದುಕೊಳ್ಳಲು ನಮಗೆ ಬಹಳ ಸಹಾಯವಾಗುತ್ತೆ. ಸಂಸ್ಕೃತದಲ್ಲಿರುವಂತಹ ಶಾಸನ ಇದು ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಎಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇದು ಸಂಸ್ಕೃತ ಭಾಷೆಯಲ್ಲಿ ನಿರ್ಮಾಣವಾಗಿರಲ್ಪಟ್ಟಿರುವಂತಹ ಶಾಸನವಾಗಿದೆ. ಅಂದ್ರೆ ಈ ಶಾಸನ ನಮಗೆ ಏನ್ ಹೇಳತ್ತಪ್ಪ ಅಂದ್ರೆ ಮಯೂರ ವರ್ಮನ ಕುಲ ಗೋತ್ರದ ಬಗ್ಗೆ ಹೇಳುತ್ತೆ. ಅಂದ್ರೆ ಕದಂಬರು ಯಾವ ಕುಲಕ್ಕೆ ಸೇರಿದವರು ಎಂಬುದು ನಮಗೆ ಎಲ್ಲಿ ಗೊತ್ತಾಗತ್ತಪ್ಪ ಅಂದ್ರೆ ಈ ಮಳವಳ್ಳಿ ಶಾಸನದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಇವರು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ಮಾನವೀಯ ಗೋತ್ರಕ್ಕೆ ಸೇರಿದವರು, ಅದೇ ರೀತಿ ಭರತಿ ಪುತ್ರರು ಎಂಬ ವಿಷಯವು ನಮಗೆ ಎಲ್ಲಿ ಗೊತ್ತಾಗತ್ತಪ್ಪ ಅಂದ್ರೆ ಈ ಮಳವಳ್ಳಿ ಶಾಸನದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ನಾವು ಇತಿಹಾಸವನ್ನು ಅಧ್ಯಯನ ಮಾಡಲು ಬಳಸುತ್ತಿರುವಂತಹ ಆಧಾರಗಳಲ್ಲಿ ಶಾಸನವೂ ಸಹಿತ ಒಂದು. ಅತಿ ಹೆಚ್ಚು ಶಾಸನಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗಿವೆ. ಇವರ ಇತಿಹಾಸವನ್ನು ನಮಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತಿರುವಂತಹ ಯಾವ ಆಧಾರಗಳಂದ್ರೆ ನಾವು ಶಾಸನಗಳಂತ ಹೇಳ್ತೀವಿ. ಇದಕ್ಕಾಗಿ ನಾನು ಮಳವಳ್ಳಿ ಶಾಸನವನ್ನು ನೋಡಿದಾಗ ಇವರು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ಮಾನವೀಯ ಗೋತ್ರಕ್ಕೆ ಸೇರಿದವರು, ಅದೇ ರೀತಿ ಹರತಿ ಪುತ್ರರು ಅಂತ ಹೇಳ್ತಾರೆ. ಮೂಕನ್ನ ಅಂತ ವ್ಯಕ್ತಿ ಬರ್ತಾನೆ. ಇದರಲ್ಲಿ ಇತಿಹಾಸಕಾರರು ಏನ್ ಹೇಳ್ತಾರಪ್ಪ ಅಂದ್ರೆ ಇವೆಲ್ಲ ಇತಿಹಾಸಕಾರ ಅಂದ್ರೆ ಇವರ ಇತಿಹಾಸ ನೋಡಿದಾಗ ಮುಕನ್ನ ಎಂಬ ವ್ಯಕ್ತಿ ಬರ್ತಾನೆ. ಆ ಮುಕನ್ನ ಎಂಬ ವ್ಯಕ್ತಿಯನ್ನು ಇಲ್ಲಿ ಜೋಡಿಸ್ತಾರೆ. ಅದೇ ರೀತಿ ಮುಂದೆ ಪಲ್ಲವರ ಅರಸ ಆಗಿರುವಂತಹ ಶಿವಸ್ಕಂದ ವರ್ಮನಿಂದ ಸ್ವತಂತ್ರವಾದ ಸಾಮ್ರಾಜ್ಯವನ್ನು ಮಯೂರ ವರ್ಮ ಸ್ಥಾಪನೆ ಮಾಡ್ತಾನೆ. ಅದೇ ರೀತಿ ಈತ ಸ್ವತಂತ್ರ ಭೂಭಾಗವನ್ನು ಪಡೆದು ಸ್ವತಂತ್ರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ತುಂಗಭದ್ರಾ ನದಿ ಮತ್ತು ಸಹ್ಯಾದ್ರಿ ಪರ್ವತಗಳ ನಡುವಿನ ಭೂಪ್ರದೇಶವನ್ನು ಸ್ವತಂತ್ರವಾಗಿ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಸಿಕ್ಕಿರುವಂತಹ ಭೂಪ್ರದೇಶ ಯಾರಿಗೆ? ಮಯೂರ ವರ್ಮನಿಗೆ. ಆದ್ರೆ ಅದನ್ನು ಯಾರು ಕೊಡ್ತಾರಪ್ಪ ಅಂದ್ರ ಪಲ್ಲವರ ಸಾಮ್ರಾಜ್ಯಕ್ಕೆ ಸೇರಲ್ಪಟ್ಟಿರುವಂತಹ ಭೂಪ್ರದೇಶವನ್ನು ಶಿವಸ್ಕಂದ ವರ್ಮನೆ ಅವನಿಗೆ ಆ ಭೂಪ್ರದೇಶವನ್ನು ಬಿಟ್ಟು ಕೊಡುವುದರೊಂದಿಗೆ ಸ್ವತಂತ್ರ ರಾಜನಾಗಿ ಘೋಷಣೆ ಮಾಡ್ತಾನೆ. ಅಂದ್ರೆ ಸ್ವತಂತ್ರ ಸಾಮ್ರಾಟನಾಗಿ ಘೋಷಣೆ ಮಾಡ್ತಾನೆ. ಅದರ ಹಿಂದಿರುವಂತಹ ಕಥೆಯನ್ನು ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಓಕೆ. ಅದೇ ರೀತಿ ತಾಳಗುಂದ ಶಾಸನ ಅಂತ ಹೇಳ್ತೀವಿ. ಈ ತಾಳಗುಂದ ಶಾಸನ ನಿರ್ಮಾಣವಾಗಿದ್ದು 450ರಲ್ಲಿ, ಕ್ರಿಸ್ತಶಕ 450ರಲ್ಲಿ ತಾಳಗುಂದ ಶಾಸನ ಇಲ್ಲಿ ಕೊಟ್ಟಿದ್ದೀನಿ ಚಿತ್ರ. ಈ ತಾಳಗುಂದ ಶಾಸನ ನಿರ್ಮಾಣವಾಗುತ್ತೆ. ಈ ತಾಳಗುಂದ ಶಾಸನ ಸಂಸ್ಕೃತ ಭಾಷೆಯಲ್ಲಿದೆ. ಯಾವ ಭಾಷೆಯಲ್ಲಿದೆ? ಸಂಸ್ಕೃತ ಭಾಷೆಯಲ್ಲಿದೆ. ಈ ತಾಳಗುಂದ ಶಾಸನ ನಿರ್ಮಿಸಿದವರು ಕಾಕುಸ್ಥ ವರ್ಮ. ತಾಳಗುಂದ ಶಾಸನವನ್ನು ನಿರ್ಮಿಸಿದವರು ಈ ವಂಶದ ಶ್ರೇಷ್ಠ ದೊರೆ ಕಾಕುಸ್ಥ ವರ್ಮ ಅಂತ ಹೇಳ್ತೀವಿ. ಅದೇ ರೀತಿ ಈ ಶಾಸನವು ರಚನೆಯಾಗಿದ್ದು ಕಾಕುಸ್ಥ ವರ್ಮನ ಕಾಲದಲ್ಲಿ. ಅದೇ ರೀತಿ ಈ ವಂಶದ ಶ್ರೇಷ್ಠ ದೊರೆಯಾಗಿರುವಂತಹ ಕಾಕುಸ್ಥ ವರ್ಮನ ಕಾಲದಲ್ಲಿ, ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿರುವಂತಹ ಕಾಕುಸ್ಥ ವರ್ಮನ ಕಾಲದಲ್ಲಿ ಈ ಶಾಸನ ನಿರ್ಮಾಣವಾಗುತ್ತೆ. ಈ ಶಾಸನವನ್ನು ಕೆತ್ತಿದವರು ಯಾರಪ್ಪ ಅಂದ್ರೆ ಈತನ ಮಗ ಶಾಂತಿವರ್ಮ. ಶಾಂತಿವರ್ಮ ಈ ಶಾಸನವನ್ನು ಕೆತ್ತಾನ. ಅದೇ ರೀತಿ ಕುಬ್ಜ ಎಂಬ ವ್ಯಕ್ತಿಯು ಕವಿಯು ಈ ಶಾಸನವನ್ನು ಕೆತ್ತುತ್ತಾನೆ ಅಂತ ಹೇಳ್ತಾರೆ. ಈ ಶಾಂತಿವರ್ಮನ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೀನಿ. ಕುಬ್ಜ ಎಂಬ ವ್ಯಕ್ತಿಯು ಈ ಶಾಸನವನ್ನು ಕೆತ್ತುತ್ತಾನೆ. ಈ ಶಾಸನದಲ್ಲಿ ಈತನ ಬಗ್ಗೆ ವರ್ಣನೆ ಇದೆ. ಅಂದ್ರೆ ಕಾಕುಸ್ಥ ವರ್ಮನ ಬಗ್ಗೆ ವರ್ಣನೆ ಇದೆ. ಈ ಕಾಕುಸ್ಥ ವರ್ಮನಿಗೆ ಈ ಸಾಮ್ರಾಜ್ಯದ, ಈ ವಂಶದ ಶ್ರೇಷ್ಠ ದೊರೆ ಎಂದು ಕರೆಯುತ್ತಿದ್ರು. ಅದೇ ರೀತಿ ಈ ಪ್ರದೇಶ ಎಲ್ಲಿ ಬರುತ್ತೆ ಅಂತ ನೋಡಿದಾಗ ಶಿವಮೊಗ್ಗದಲ್ಲಿ ಬರುತ್ತದೆ. ಶಿವಮೊಗ್ಗ ಜಿಲ್ಲೆಯ ಭೂಪ್ರದೇಶದಲ್ಲಿ ಬರುತ್ತೆ. ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬ ಪ್ರದೇಶದಲ್ಲಿ ಈ ಶಾಸನವು ಇವತ್ತಿಗೂ ಸಹಿತ ನಮಗೆ ನೋಡೋಕೆ ಸಿಗುತ್ತೆ. ಅದೇ ರೀತಿ ಕರ್ನಾಟಕದ ಪ್ರವಾಸಿ ಇಲಾಖೆಯು ಇದಕ್ಕೆ ಸಂಪೂರ್ಣವಾಗಿ ಪ್ರೊಟೆಕ್ಷನ್ ಕೊಡುವುದರ ಮುಖಾಂತರ, ಸಂರಕ್ಷಣೆಯನ್ನು ಕೊಡುವುದರ ಮುಖಾಂತರ ವ್ಯವಸ್ಥಿತವಾಗಿ ಅದನ್ನು ನೋಡಿಕೊಂಡು ಹೋಗ್ತಿದ್ದಾರೆ. ಇವತ್ತಿಗೂ ಸಹಿತ ಅನೇಕ ಪ್ರವಾಸಿಗರು ತಾಳಗುಂದಕ್ಕೆ ಭೇಟಿ ಕೊಟ್ಟಾಗ, ಈ ಭೂಪ್ರದೇಶಕ್ಕೆ ಭೇಟಿ ಕೊಟ್ಟಾಗ ನಮಗೆ ಈ ಶಾಸನವನ್ನು ನೋಡಲು ಸಿಗುತ್ತದೆ. ಓಕೆ. ಅದೇ ರೀತಿ ಈ ಶಾಸನವು ಸಹಿತ
ಸಂಸ್ಕೃತ ಭಾಷೆಯಲ್ಲಿತ್ತು. ಈ ಶಾಸನವು ಸಹಿತ ಸಂಸ್ಕೃತ ಭಾಷೆಯಲ್ಲಿತ್ತು. ಅದರೊಂದಿಗೆ ಕರ್ನಾಟಕದ ಅತ್ಯಂತ ಹಳೆಯ ಅಂದ್ರೆ ಕರ್ನಾಟಕದ ಅತ್ಯಂತ ಪುರಾತನ ಸಂಸ್ಕೃತ ಶಾಸನ ಅಂತ ಗುರ್ತಾ ಇಡ್ತಾರೆ. ಇದಕ್ಕೆ ಅತ್ಯಂತ ಪುರಾತನ ಸಂಸ್ಕೃತ ಶಾಸನ ಅಂತ ಗುರ್ತಾ ಇಡ್ತಾರೆ. ಇದು ನೋಡ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ, ಸಂಸ್ಕೃತ ಭಾಷೆಯಲ್ಲಿದೆ, ಕಾಕುಸ್ಥವರ್ಮನ ಬಗ್ಗೆ ಹೇಳುತ್ತದೆ. ಇದನ್ನು ಕೆತ್ತಿಸಿದವರು ಯಾರಪ್ಪ ಅಂದ್ರೆ ಈತನ ಮಗ ಶಾಂತಿವರ್ಮ. ಅದೇ ರೀತಿ ಕರ್ನಾಟಕದ ಅತ್ಯಂತ ಪುರಾತನ ಸಂಸ್ಕೃತ ಶಾಸನ ಯಾವುದಂತ ಕ್ವಶನ್ ಕೇಳಿದ್ರೆ ನೀವು ತಾಳಗುಂದ ಶಾಸನ ಅಂತ ಹೇಳಬೇಕು. ಅದೇ ರೀತಿ ನೆಕ್ಸ್ಟ್ ನಾವು ನೋಡಿದಾಗ ಅಜಂತ ಗುಹಾಲಯಗಳಲ್ಲಿರುವಂತಹ 16ನೇ ಗುಹೆಯನ್ನು ನೋಡ್ತೀವಿ. ಅಜಂತ ಮತ್ತು ಎಲ್ಲೋರ ಗುಹಾಲಯಗಳಲ್ಲಿ ಶಾತವಾಹನರ ಬಗ್ಗೆಯೂ ಸಹಿತ ಸಿಗುತ್ತೆ, ರಾಷ್ಟ್ರಕೂಟರ ಬಗ್ಗೆಯೂ ಸಹಿತ ಸಿಗುತ್ತೆ. ಅದರೊಂದಿಗೆ ಕನ್ನಡದ ಮೊದಲ ರಾಜಮನೆತನ ಕದಂಬರ ಬಗ್ಗೆಯೂ ಸಹಿತ ಸಿಗುತ್ತದೆ. ಅಲ್ಲಿ ಏನಪ್ಪಾ ಅಂದ್ರೆ 16ನೇ ಗುಹೆಯಲ್ಲಿ ನಾವು ನೋಡಿದಾಗ ವಿಂಧ್ಯಸೇನನು ಕಂಗವರ್ಮನಿಗೆ ಸೋಲಿಸಿ ಸಾಮ್ರಾಜ್ಯವನ್ನು ಯಾವ ರೀತಿ ವಶಪಡಿಸಿಕೊಳ್ಳುತ್ತಾನೆ ಅನ್ನೋದು ಇದು ವಿಂಧ್ಯಸೇನನ ಅಂದ್ರೆ ವಾಕಟಕ ರಾಜಮನೆತನದ ವಿಂಧ್ಯಸೇನನು ಕಂಗವರ್ಮನನ್ನು ಸೋಲಿಸಿ ಈ ಕದಂಬ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುತ್ತಾನೆ. ಅವಾಗ ಈ ಕಂಗವರ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡು ಯಾವ ರೀತಿ ಅಲೆದಾಡುತ್ತಿರುತ್ತಾನೆ ಎಂಬುದು ಇದು ನಮಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಅಜಂತಾದ 16ನೇ ಗುಹೆಯಲ್ಲಿ ಸಿಗುತ್ತದೆ. ಅಂದ್ರೆ ಇವರ ಬಗ್ಗೆ ನಾವು ತಿಳಿದುಕೊಳ್ಳಲು ಹಲ್ಮಡಿ ಶಾಸನ ಆಗಿರ್ಬೋದು, ತಾಳಗುಂದ ಶಾಸನ ಆಗಿರ್ಬೋದು, ಅದೇ ರೀತಿ ಮಳವಳ್ಳಿ ಶಾಸನ ಆಗಿರ್ಬೋದು, ಗುಡ್ನಾಪುರ ಶಾಸನಗಳಾಗಿರ್ಬೋದು, ಇವೆಲ್ಲ ಶಾಸನಗಳು ಈ ಸಾಮ್ರಾಜ್ಯದ ಆಳ್ವಿಕೆಯ ಬಗ್ಗೆ ಮತ್ತು ಈ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯ ಬಗ್ಗೆ ನಮಗೆ ತಿಳಿಸಿಕೊಡ್ತೇವೆ. ಅದೇ ರೀತಿ ಈ ವಂಶದ ಮೂಲವನ್ನು ನಾವು ನೋಡಿದಾಗ ಮಳವಳ್ಳಿ ಶಾಸನದ ಪ್ರಕಾರ ಇವರು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ಹರತಿ ಪುತ್ರರು ಅಂತ ಗೊತ್ತಾಗುತ್ತೆ. ಮಾನವ್ಯ ಗೋತ್ರಕ್ಕೆ ಸೇರಿದ ಇವರು ಹರತಿ ಪುತ್ರರು ಎನ್ನುವುದು ನಮಗೆ ಎಲ್ಲಿ ಗೊತ್ತಾಗತ್ತಪ್ಪ ಅಂದ್ರೆ ಈ ಮಳವಳ್ಳಿ ಶಾಸನದಲ್ಲಿ ಗೊತ್ತಾಗುತ್ತೆ. ಅದೇ ರೀತಿ ಅನೇಕ ಕಟ್ಟಕಥೆಗಳಾಗಿರ್ಬೋದು ಅಥವಾ ಪೌರಾಣಿಕ ಕಥೆಗಳಾಗಿರ್ಬೋದು, ಸ್ಕಂದ ಪುರಾಣ, ವಾಯು ಪುರಾಣಗಳಲ್ಲಿಯೂ ಸಹಿತ ಸ್ವಲ್ಪ ಇದರಲ್ಲಿ ವರ್ಣನೆ ಇದೆ. ಕಟ್ಟಕಥೆಗಳಾಗಿರ್ಬೋದು ಅಥವಾ ಪೌರಾಣಿಕ ಕೃತಿಗಳಾಗಿರ್ಬೋದು, ಪೌರಾಣಿಕ ಕಥೆಗಳಾಗಿರ್ಬೋದು, ಶಿವ ಮತ್ತು ಪಾರ್ವತಿಯರು ಸಹ್ಯಾದ್ರಿ ಪರ್ವತಕ್ಕೆ ಬಂದಾಗ ಬನವಾಸಿಯಲ್ಲಿ ಅಂದ್ರೆ ಬನವಾಸಿ ಸಮೀಪದಲ್ಲಿ ಅವರು ಸೇರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಅವರು ಏನ್ ಮಾಡ್ತಾರೆ, ಒಂದೆಡೆಗೆ ಸೇರಿದಾಗ ಅವರ ವಿಲೀನಕ್ಕೆ ಸಂದರ್ಭದಲ್ಲಿ ಕದಂಬ ವಂಶದ ಮೂಕಣ್ಣ ಎಂಬ ವ್ಯಕ್ತಿಯು ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಈ ಮೂಕಣ್ಣ ಎಂಬ ವ್ಯಕ್ತಿಯಿಂದಲೇ ಈ ಸಾಮ್ರಾಜ್ಯ ಅಥವಾ ಈ ಮನೆತನ ಬೆಳೆದು ನಿಲ್ಲುತ್ತದೆ ಅಂತ ಒಂದ್ ಕಡೆ ಹೇಳಿದಾಗ, ಮತ್ತೊಂದ್ ಕಡೆ ಏನ್ ಹೇಳ್ತಾರಪ್ಪ ಅಂದ್ರೆ ಶಿವ ಮತ್ತು ತ್ರಿಪುರಾಸುರ ಅಂತ ಹೇಳ್ತೀವಿ. ತ್ರಿಪುರಾಸುರ ಎಂಬ ರಾಕ್ಷಸನೊಂದಿಗೆ ಶಿವ ಯುದ್ಧ ಮಾಡುವ ಸಂದರ್ಭದಲ್ಲಿ ಅವನ ಹಣೆಯ ಮೇಲಿರುವಂತಹ ಹಣೆಯ ಮೇಲಿಂದ ಒಂದು ಬೆವರಿನ ಹನಿ ನೆಲಕ್ಕೆ ಬಿದ್ದಾಗ ಅಂದ್ರೆ ಈ ವೃಕ್ಷದ ಕೆಳಗೆ ಬಿದ್ದಾಗ ಅಲ್ಲಿ ಒಬ್ಬ ಮಗು ಹುಟ್ಟುತ್ತೆ. ಆ ಮಗುವೇ ಮೂಕಣ್ಣ. ಈ ಮೂಕಣ್ಣನೇ ಈ ವಂಶದ ಸ್ಥಾಪಕ ಅಂತ ಹೇಳ್ತಾರೆ. ಅದೇ ರೀತಿ ಮತ್ತೊಂದು ಕಥೆ ಅಂತ ನೋಡಿದಾಗ ನಾವು ಅಶ್ವತ್ಥಾಮನ ಬಗ್ಗೆ, ಅಶ್ವತ್ಥಾಮ ಬ್ರಾಹ್ಮಣರನ್ನು ಕುರಿತು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಹೂಗಳ ಸುರಿಮಳೆ ಆಗತ್ತೆ ಅಂತ ಹೇಳ್ತಾರೆ. ಆ ಹೂವಿನ ಸುರಿಮಳೆಯಲ್ಲಿ ಒಂದು ಮಗು ಹುಟ್ಟುತ್ತೆ ಅಂತ ಹೇಳ್ತಾರೆ. ಆ ಮಗು ಹುಟ್ಟುತ್ತೆ, ಅದೇ ಮಗು ಈ ವಂಶದ ಸ್ಥಾಪಕ ಅಂತ ಹೇಳ್ತಾರೆ. ಆದರೆ ನಾವು ಮೂಲತಃ ಈ ವಂಶದ ಬಗ್ಗೆ ಅಧ್ಯಯನ ಮಾಡಿದಾಗ ನಾವು ಸತ್ಯಾಸತ್ಯತೆಗಳನ್ನು ಒಪ್ಪಿಕೊಂಡಿದಾಗ ಹರತಿ ಪುತ್ರರು ಬ್ರಾಹ್ಮಣ ಕುಲಕ್ಕೆ ಸೇರಿದವರು, ಮಾನವೇ ಗೋತ್ರಕ್ಕೆ ಸೇರಿದವರು ಎನ್ನುವುದನ್ನೇ ನಾವು ಒಪ್ಪಿಕೊಂಡಿವಿ. ಅದರೊಂದಿಗೆ ಈ ವಂಶದ ರಾಜಕೀಯ ಇತಿಹಾಸವನ್ನು ನೋಡಲು ಪ್ರಾರಂಭಿಸೋಣ. ರಾಜಕೀಯ ಇತಿಹಾಸ ಅತ್ಯಂತ ಮುಖ್ಯವಾದದ್ದು. ಯಾವ ರಾಜಮನೆತನಗಳ ಬಗ್ಗೆ ನಾವು ಅಧ್ಯಯನ ಮಾಡಲು ಪ್ರಾರಂಭಿಸ್ತೇವೋ ಆ ರಾಜಮನೆತನದ ಸಂಪೂರ್ಣವಾದ ಇತಿಹಾಸವು ಈ ರಾಜಕೀಯ ಇತಿಹಾಸದ ಮೇಲೆ ಅವಲಂಬನೆ ಆಗಿರುತ್ತದೆ. ಯಾಕಂದ್ರೆ ರಾಜನ ಆಡಳಿತವು ಭದ್ರವಾಗಬೇಕಾದ್ರೆ ಆಡಳಿತ ವ್ಯವಸ್ಥೆ ಭದ್ರವಾಗಿರಬೇಕು. ಆ ಆಡಳಿತ ವ್ಯವಸ್ಥೆ ಎಷ್ಟು ಭದ್ರವಾಗಿರುತ್ತದೆ ಅಷ್ಟು ಭದ್ರ ಸಾಮ್ರಾಜ್ಯವಾಗಿರುತ್ತದೆ ಅಂತ ಹೇಳ್ತಾರೆ. ಅಶೋಕನು ಶ್ರೇಷ್ಠ ದೊರೆಯಾಗಲು ಕಾರಣ, ಮಯೂರವರ್ಮ ಶ್ರೇಷ್ಠ ದೊರೆಯಾಗಲು ಕಾರಣ, ಕಾಕುಸ್ಥವರ್ಮ ಶ್ರೇಷ್ಠ ದೊರೆಯಾಗಲು ಕಾರಣ. ಇವೆಲ್ಲವನ್ನು ನೋಡಿದಾಗ, ಅವರ ರಾಜಕೀಯ ಇತಿಹಾಸವನ್ನು ನೋಡಿದಾಗ, ಅವರ ರಾಜಕೀಯ ಆಡಳಿತಾತ್ಮಕ ವ್ಯವಸ್ಥೆಯನ್ನು ನೋಡಿದಾಗ ಹಾಗೂ ಅವರ ರಾಜನೀತಿ ವಿಚಾರಧಾರೆಗಳನ್ನು ನೋಡಿದಾಗ ಅವರು ಶ್ರೇಷ್ಠವಾದ ಆಡಳಿತವನ್ನು ನಮಗೆ ಕೊಟ್ಟಿದ್ದಾರೆ ಅಂದಾಗ ಅವರು ಶ್ರೇಷ್ಠ ದೊರೆಗಳು ಅನಿಸ್ಕೊಂತಾರೆ ಅಂತ ಹೇಳ್ತೀವಿ. ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಾಗಿರ್ಬೋದು, ಕರ್ನಾಟಕದ ಇತಿಹಾಸದಲ್ಲಾಗಿರ್ಬೋದು ನಾವು ನೋಡಿದಾಗ ಕೆಲವೊಂದಿಷ್ಟು ದೊರೆಗಳನ್ನು, ಅದೇ ರೀತಿ ಆ ಮನೆತನದ ಕೆಲವೊಂದಿಷ್ಟು ದೊರೆಗಳನ್ನು, ಒಬ್ರು ಇಬ್ರು ಆಗಿರ್ಬೋದು, ಅವರನ್ನು ನಾವು ಶ್ರೇಷ್ಠ ದೊರೆಗಳಂತ ಕನ್ಸಿಡರಿಂಗ್ ಮಾಡ್ತೀವಿ. ಪ್ರತಿಯೊಂದು ಮನೆತನದಲ್ಲಿ ನೋಡಿದಾಗ ಅಂದ್ರೆ
ಕದಂಬ ಮನೆತನದಲ್ಲಿ ನಾವು ಮಯೂರವರ್ಮನನ್ನು ಶ್ರೇಷ್ಠ ದೊರೆ ಅಂತೀವಿ, ಕಾಕುಸ್ಥವರ್ಮನನ್ನು ಶ್ರೇಷ್ಠ ದೊರೆ ಅಂತೀವಿ. ಅದೇ ರೀತಿ ಶಾತವಾಹನರಲ್ಲಿ ಅಲ್ಲಿಯೂ ಸಹಿತ ಶ್ರೇಷ್ಠ ದೊರೆಗಳಂತ ನಾವು ಡಿವೈಡ್ ಮಾಡ್ತೀವಿ. ಅದೇ ರೀತಿ ಬಾದಾಮಿ ಚಾಲುಕ್ಯರಲ್ಲಿ ಬಂದಾಗ ಅಲ್ಲಿಯೂ ಸಹಿತ ಶ್ರೇಷ್ಠ ದೊರೆಗಳಂತ ನಾವು ಕರಿತೀವಿ. ಯಾಕಪ್ಪ ಅಂದ್ರೆ ಅವರ ಆಡಳಿತ ನೈಪುಣ್ಯತೆ ಅಂತ ನಾವು ಹೇಳ್ಬಹುದು, ಅಂದ್ರೆ ರಾಜಕೀಯ ಪ್ರಬಲತೆ ಅಂತ ಹೇಳ್ತೀವಿ. ಈ ವಂಶದ ಸ್ಥಾಪಕ ಈತ ಯಾರಪ್ಪ? ಮಯೂರವರ್ಮ. ಮಯೂರ ಶರ್ಮ ಎಂಬ ವ್ಯಕ್ತಿಯು ಮಯೂರವರ್ಮನಾಗಿ ಈ ಸಾಮ್ರಾಜ್ಯವನ್ನು 345ರಲ್ಲಿ ಸ್ಥಾಪನೆ ಮಾಡ್ತಾನೆ. 345ರಿಂದ 365ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತ ಕರ್ನಾಟಕದ ಪ್ರಪ್ರಥಮ ಚಕ್ರವರ್ತಿ ಅಂತ ಹೇಳ್ತೀವಿ ನಾವು. ಕರ್ನಾಟಕದ ಪ್ರಥಮ ಚಕ್ರವರ್ತಿ ಅಂತ ಯಾರನ್ನು ಕರಿತೀವಿ? ಮಯೂರವರ್ಮನನ್ನು ಕರಿತೀವಿ. ಯಾಕಪ್ಪ ಅಂದ್ರೆ ಪಲ್ಲವರ ದೊರೆಯಾಗಿರುವಂತಹ ಶಿವಸ್ಕಂದ ವರ್ಮ ಈ ದಕ್ಷಿಣ ಭಾರತದ ಭೂಭಾಗವನ್ನು ಆಳುತ್ತಿದ್ದ. ನಾವು ದಕ್ಷಿಣ ಭಾರತದ ಭೂಭಾಗವನ್ನು ನೋಡಿದಾಗ ಶಿವಸ್ಕಂದ ವರ್ಮ ಈ ದಕ್ಷಿಣದ ಭೂಭಾಗ ಪ್ರದೇಶವನ್ನು ಆಳುತ್ತಿದ್ದ. ಅದರಲ್ಲಿಯೇ ಈ ಕುಂತಳ ಪ್ರಾಂತ್ಯ ಅಂದ್ರೆ ಇವತ್ತಿನ ಕರ್ನಾಟಕದ ಭೂಪ್ರದೇಶ, ಮಹಿಷಿ ಮಂಡಳ ಪ್ರದೇಶ ಬರೆದಿತ್ತು. ಈತ ಈ ಪ್ರದೇಶವನ್ನು ಸಹಿತ ಆಳುತ್ತಿದ್ದ. ಆ ಸಮಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿರುವಂತಹ ಎಲ್ಲರೂ ಸಹಿತ ಈ ಸಾಮ್ರಾಜ್ಯದ ಕಂಚಿ ಎಂಬ ಭೂಪ್ರದೇಶಕ್ಕೆ ಅಂದ್ರೆ ಅಲ್ಲಿರುವಂತಹ ಘಟಿಕಾ ಸ್ಥಳಕ್ಕೆ ಶಿಕ್ಷಣವನ್ನು ಪಡೆಯಲು ಹೋದಾಗ ಅಲ್ಲಾಗಿರುವಂತಹ ಅವಮಾನವೇ ಈ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣ ಆಗುತ್ತೆ ಅಂತ ಹೇಳ್ತೀವಿ. ಇದರ ಕಥೆಯನ್ನು ನಾವು ನೋಡಿದಾಗ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಅಂತೀನಿ ನಾನು. ಯಾಕಂದ್ರೆ ತನ್ನ ತಾತನೊಂದಿಗೆ ವೀರಶರ್ಮನೊಂದಿಗೆ ಈತ ಘಟಿಕಾ ಸ್ಥಳಕ್ಕೆ ಉನ್ನತ ಶಿಕ್ಷಣವನ್ನು ಪಡೆಯಲು ಎಲ್ಲಿ ಹೋಗಿರ್ತಾನಪ್ಪ ಅಂದ್ರೆ ಕಂಚಿಗೆ ಹೋಗಿರ್ತಾನೆ. ಅಂದ್ರೆ ಪಲ್ಲವರ ರಾಜಧಾನಿ ಆಗಿರುವಂತಹ ಕಂಚಿ ಭೂಭಾಗಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಈತ ಕುಲದಿಂದ ಬ್ರಾಹ್ಮಣ, ಅಲ್ಲಿ ಕೊಳದಲ್ಲಿ ಸ್ನಾನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಈತ ಶಿವಸ್ಕಂದ ವರ್ಮ ಏನ್ ಮಾಡ್ತಾನಂದ್ರೆ ಯುದ್ಧದ ತಯಾರಿಯನ್ನು ಮಾಡ್ತಿದ್ದಾನೆ. ಆ ಸಮಯದಲ್ಲಿ ಅವನು ಬಳಸುತ್ತಿರುವಂತಹ ಸೇನೆಯು, ಅವನು ಬಳಸುತ್ತಿರುವಂತಹ ಅಶ್ವಸೇನೆಯು ಏನ್ ಮಾಡತ್ತಪ್ಪ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಿರ್ತದೆ, ಅಲ್ಲಿ ಯುದ್ಧದ ಪ್ರಾಕ್ಟೀಸ್ ಮಾಡ್ತಿರ್ತದ. ಆ ಸಮಯದಲ್ಲಿ ಏನಾಗತ್ತಪ್ಪ ಅಂದ್ರೆ ಈತ ಏನ್ ಈ ಕಂಚಿ ಭೂಭಾಗಕ್ಕೆ ಹೋಗಿರ್ತಾನಲ್ಲ, ಸ್ನಾನ ಮಾಡುವ ಸಂದರ್ಭದಲ್ಲಿ ಇದನ್ನ ಮಡಿ ಬಟ್ಟೆಗಳು ಅಂತ ಹೇಳ್ತೀವಿ. ಇವರು ಬಳಸುತ್ತಿರುವಂತಹ ಶ್ವೇತ ವಸ್ತ್ರಗಳನ್ನು ಬದಿಯಲ್ಲಿ ಇಟ್ಕೊಂಡು ಕೊಳದಲ್ಲಿ ಸ್ನಾನ ಮಾಡ್ತಿರ್ತಾನೆ. ಅವಾಗ ಆತನ ಕುದುರೆಗಳು ಪ್ರಾಕ್ಟೀಸ್ ಮಾಡ್ತಿರ್ತಾವಲ್ಲ, ಆತನ ಕುದುರೆಗಳು ಈ ಶ್ವೇತ ಬಟ್ಟೆಯ ಮಡಿ ಬಟ್ಟೆಯನ್ನು ತುಳಿದು ಹೋಗುತ್ತವೆ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ನಾನು ಕುಲದಿಂದ ಬ್ರಾಹ್ಮಣ, ಆತನಿಗೆ ಅವಮಾನ ಅನಿಸುತ್ತೆ. ಆ ಅವಮಾನಕ್ಕಾಗಿ ಈತ ನ್ಯಾಯವನ್ನು ಕೇಳಲು ಏನ್ ಮಾಡ್ತಾನಪ್ಪ ಅಂದ್ರೆ ಶಿವಸ್ಕಂದ ವರ್ಮನ ಆಸ್ಥಾನಕ್ಕೆ ಹೋಗ್ತಾನೆ. ಈ ಶಿವಸ್ಕಂದ ವರ್ಮನ ಆಸ್ಥಾನಕ್ಕೆ ಹೋದಾಗ ನ್ಯಾಯವನ್ನು ಕೇಳಲು ಹೋದಾಗ ಮತ್ತೆ ಅಲ್ಲಿಯೂ ಸಹಿತ ಅವಮಾನ ಆಗುತ್ತೆ. ಅಂದ್ರೆ ಈ ಬ್ರಾಹ್ಮಣನಿಗೆ ಅಲ್ಲಿ ಅವಮಾನ ಆದ ಕಾರಣ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಟ್ಟಿನಿಂದ ಬಂದು ತನ್ನ ತಾತನೊಂದಿಗೆ ಬಂದು ಶ್ರೀ ಪರ್ವತ ಎಂಬ ಭೂಭಾಗದಲ್ಲಿ, ಇವತ್ತಿನ ಶ್ರೀಶೈಲಂ ಭೂಪ್ರದೇಶ ಅಂತ ಕರಿತೀವಲ್ಲ, ಈ ಶ್ರೀ ಪ್ರದೇಶ ಎಂಬ ಭೂಭಾಗಕ್ಕೆ ಹೋಗಿ ದರ್ಬೆಯನ್ನು ಅಂತ ಹೇಳ್ತೀವಿ, ದರ್ಬೆಯನ್ನು ಬಿಟ್ಟು ಇಲ್ಲಿ ಹೇಳಿದ ನೋಡ್ರಿ, ದರ್ಬೆಯನ್ನು ಹಿಡಿಯೋದನ್ನು ಬಿಟ್ಟು ಖಡ್ಗವನ್ನು ಹಿಡಿಯೋದ್ರೊಂದಿಗೆ ಬ್ರಾಹ್ಮಣತ್ವವನ್ನು ತ್ಯಾಗ ಮಾಡಿ ಕ್ಷಾತ್ರತ್ವವನ್ನು ಧರಿಸಿಕೊಂಡು ಖಡ್ಗದೊಂದಿಗೆ, ಈ ಮಳವಳ್ಳಿ ಶಾಸನದಲ್ಲಿ ಇದರ ಬಗ್ಗೆ ವರ್ಣನೆ ಇದೆ, ಖಡ್ಗದೊಂದಿಗೆ ಅಲ್ಲಿರುವಂತಹ ಗುಡ್ಡಗಾಡಿನ ಜನರನ್ನು ಒಂದುಗೂಡಿಸಿ ಒಂದು ಬಲಾಢ್ಯವಾದ ಸೈನ್ಯವನ್ನು ನಿರ್ಮಾಣ ಮಾಡಿ ಅವರಿಗೆ ಬೇಕಾಗಿರುವಂತಹ ಸಂಪೂರ್ಣ ವಿದ್ಯೆಯನ್ನು ಕೊಡುವುದರೊಂದಿಗೆ ಒಂದು ಬಲಾಢ್ಯವಾದ ಸೈನ್ಯವನ್ನು ನಿರ್ಮಾಣ ಮಾಡಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಪಲ್ಲವರ ಅನೇಕ ಸಾಮಂತ ದೊರೆಗಳ ಮೇಲೆ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಾರಂಭಿಸ್ತಾನೆ. ಪಲ್ಲವರ ಅನೇಕ ಸಾಮಂತರನ್ನು ಸೋಲಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆಯುವುದರ ಮುಖಾಂತರ ಅವರನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸುವುದರ ಮುಖಾಂತರ ಒಂದು ಬಲಾಢ್ಯವಾದ ಸೈನ್ಯವನ್ನು ಕಟ್ಟಿ ಬಲಾಢ್ಯವಾದ ಶಕ್ತಿಯನ್ನು ನಿರ್ಮಿಸ್ತಾನೆ. ಈ ಮಾತ ಶಿವಸ್ಕಂದ ವರ್ಮನಿಗೆ ಅರಿವಾಗತ್ತ. ಅವಾಗ ಈತ ಏನ್ ಮಾಡ್ತಾನೆ ಅಂದ್ರೆ ಮಯೂರವರ್ಮನ ಮೇಲೆ ದಾಳಿಯನ್ನು ಹಾರ್ತಾನೆ. ದಾಳಿಯನ್ನು ಹೇಳಿದಾಗ ಈ ದಾಳಿಯಲ್ಲಿಯೂ ಸಹಿತ ಈ ಶಿವಸ್ಕಂದ ವರ್ಮ ಸೋಲ್ತಾನೆ. ಕೊನೆಗೆ ಶಿವಸ್ಕಂದ ವರ್ಮ ಯಾವ ಸ್ಟೇಜಿಗೆ ಬರ್ತಾನಂದ್ರೆ ಈತನಿಗೆ ಸ್ವತಂತ್ರ ದೊರೆ ಎಂದು ಘೋಷಿಸುವ ಸಂದರ್ಭದಲ್ಲಿ ಸ್ವತಂತ್ರ ದೊರೆಯನ್ನು ಘೋಷಿಸುವುದರೊಂದಿಗೆ ಈತನಿಗೆ ಕೆಲವೊಂದಿಷ್ಟು ಭೂಭಾಗಗಳನ್ನು ಬಿಟ್ಟುಕೊಡ್ತಾನೆ. ಸಹ್ಯಾದ್ರಿ ಪರ್ವತ ಮತ್ತು ತುಂಗಭದ್ರಾ ನದಿಯ ನಡುವಿನ ಭೂಭಾಗವನ್ನು ಈತನಿಗೆ ಬಿಟ್ಟುಕೊಡುವುದರೊಂದಿಗೆ ಸ್ವತಂತ್ರ ದೊರೆ, ಸ್ವತಂತ್ರ ಸಾಮ್ರಾಟ ಎಂದು ಒಪ್ಪಿಕೊಂಡು ಈತನಿಗೆ ಶ್ರೇಷ್ಠವಾದ ಸ್ಥಾನವಾದಂತಹ ಕದಂಬರ ಸ್ವತಂತ್ರ ದೊರೆ ಎಂದು ಘೋಷಣೆ ಮಾಡಿ ಇದರಿಗೆ ಸಾಮ್ರಾಜ್ಯವನ್ನು ಬಿಟ್ಟುಕೊಡ್ತಾನೆ. ಅದೇ ರೀತಿ ನಾವು ನೋಡಿದಾಗ ತ್ರಿಕೂಟ ಅಂದ್ರೆ ಈತನ ಕಾಲದಲ್ಲಿ
ಈತ ಸಾಮ್ರಾಜ್ಯ ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾನಪ್ಪ ಅಂದ್ರೆ ಪುನ್ನಾಟರನ್ನು, ಸೇಂದ್ರರನ್ನು ಮತ್ತು ಬೃಹತ್ ಬಾಣರನ್ನು ಸೋಲಿಸಿ ಅವರನ್ನು ಸಹಿತ ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾನೆ. ಇದಕ್ಕೆ ರೋಹಿಲ್ ಖಂಡದ ಬ್ರಾಹ್ಮಣರನ್ನು ತನ್ನ ಸಾಮ್ರಾಜ್ಯಕ್ಕೆ ಕರೆ ತಂದು 144 ಗ್ರಾಮಗಳನ್ನು ದಾನದ ರೂಪದಲ್ಲಿ ಅಂದ್ರೆ ದತ್ತಿ ರೂಪದಲ್ಲಿ ಅವರಿಗೆ ಕೊಡೋದ್ರೊಂದಿಗೆ ದಾನದಲ್ಲಿಯೂ ಶ್ರೇಷ್ಠ ವ್ಯಕ್ತಿ ಎಂದು ತೋರಿಸಿಕೊಡ್ತಾನೆ. 144 ಗ್ರಾಮಗಳನ್ನು ಅವರಿಗೆ ಬಿಟ್ಟು ಕೊಡ್ತಾನೆ, ದಾನವಾಗಿ ಕೊಡ್ತಾನೆ. ಈತ ಚಂದ್ರವಳಿಯಲ್ಲಿ ಒಂದು ಕೆರೆಯನ್ನು ಕಟ್ಟುವುದರ ಮುಖಾಂತರ ಚಂದ್ರವಳಿಯಲ್ಲಿ ಒಂದು ಶಾಸನವನ್ನು ನಿರ್ಮಿಸ್ತಾನೆ. ಸಂಸ್ಕೃತದಲ್ಲಿರುವಂತಹ ಶಾಸನ, ಸಂಸ್ಕೃತದಲ್ಲಿ ಅಥವಾ ಪ್ರಾಕೃತದಲ್ಲಿ ಅಂತ ಹೇಳಿ ಇವತ್ತಿಗೂ ಸಹಿತ ಇತಿಹಾಸಕಾರರಿಗೆ ಕನ್ಫ್ಯೂಸ್ ಇದ್ರೂ ಸಹಿತ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಚಂದ್ರವಳಿಯಲ್ಲಿ ಒಂದು ಕೆರೆಯನ್ನು ಕಟ್ಟಿ ಶಾಸನವನ್ನು ನಿರ್ಮಿಸ್ತಾನೆ. ಇದೇ ರೀತಿ ಕಂಗವರ್ಮ ಅಂತ ಹೇಳ್ತೀವಿ. ಇಲ್ಲಿ ಜಸ್ಟ್ ಆಗಿ ಹೇಳ್ತೀನಿ ನಾನು, ಮಯೂರವರ್ಮ ಅಂತ ಹೇಳ್ತೀವಿ. ಮಯೂರವರ್ಮ, ಈ ಮಯೂರವರ್ಮನ ಮಗ ಕಂಗವರ್ಮ ಅಂತ ಹೇಳ್ತೀವಿ. ಅಂದ್ರೆ ಈತನ ಮಗನೇ ಕಂಗವರ್ಮ. ಈ ಕಂಗವರ್ಮ ಸಾಮ್ರಾಜ್ಯವನ್ನು ವ್ಯವಸ್ಥಿತವಾಗಿ ಉಳಿಸಿಕೊಳ್ಳಲು ಪ್ರಯತ್ನ ಮಾಡಿದ್ರೂ ಸಹಿತ ಅಲ್ಲಿರುವಂತಹ ಸಾಮಂತರು ಈತನ ವಿರುದ್ಧ ದಂಗೆ ಹೇಳ್ತಾರೆ. ಅವಾಗ ಈತನ ಏನಾಗತ್ತಪ್ಪ ಅಂದ್ರೆ ಸುಮಾರು 25 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ವಾಕಟಕದ ವಿಂಧ್ಯಸೇನರಿಂದ ಸೋಲಲ್ಪಡ್ತಾನೆ. 16ನೇ ಗುಹೆಯಲ್ಲಿ ಅಂದ್ರೆ ಅಜಂತಾದ 16ನೇ ಗುಹೆ ಶಾಸನದಲ್ಲಿ ನಾವು ನೋಡಿದಾಗ ಈತನ ಆಡಳಿತ ವ್ಯವಸ್ಥೆಯ ಬಗ್ಗೆ ಮತ್ತು ಈತನನ್ನು ಸೋಲಿಸಿ ಈ ವಿಂಧ್ಯಸೇನ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ತಾನೆ ಎಂಬುದು ನಮಗೆ ಗೊತ್ತಾಗುತ್ತೆ. ಮಯೂರವರ್ಮನ ಮಗ ಕಂಗವರ್ಮ ತಂದೆ ಗಳಿಸಿರುವಂತಹ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುತ್ತಾನೆ. ಅವಾಗ ಇದೇ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಈತ ಅಲೆದಾಡುತ್ತಾ ಹೋಗ್ತಿರ್ತಾನೆ. ಯಾಕಂದ್ರೆ ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಈತನಿಗೆ ಆಶ್ರಯ ಇರಲ್ಲ. ಅವಾಗ ಈತನಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಯಾರಪ್ಪ ಅಂದ್ರೆ ಭಗೀರಥ ವರ್ಮ ಅಂತ ಹೇಳ್ತೀವಿ ನಾವು. ಈ ಭಗೀರಥ ವರ್ಮನ ಹುಟ್ಟನ್ನು ಗುಟ್ಟಾಗಿ ಮೇಂಟೈನ್ ಮಾಡ್ತಾರೆ, ಅಂದ್ರೆ ಗುಟ್ಟಾಗಿ ಇಡ್ತಾರೆ. ಕಾರಣ ಈತನಿಗೆ ಒಬ್ಬ ಮಗ ಹುಟ್ಟಿದಾನೆ ಅಂತ ಗೊತ್ತಾದ ತಕ್ಷಣ ಈತನಿಗೂ ಸಹಿತ ಕೊಲ್ಲಬಹುದು ಎಂಬ ಭಯ ಅವರಿಗಿದ್ದ ಕಾರಣಕ್ಕಾಗಿ ಈತನನ್ನು ಗುಟ್ಟಾಗಿ ಇಟ್ಟು ಬಿಡ್ತಾರೆ. ಈತ ದೊಡ್ಡವನಾಗುವವರಿಗೂ ಈತ ಸಾಮ್ರಾಟನಾಗುವವರಿಗೂ ಈತನ ಗುಪ್ತವಾಗಿ ಇಟ್ಟಿರ್ತಾರೆ. ಈತನನ್ನು ಏನಂತ ಕರೀತಾರಪ್ಪ ಅಂದ್ರೆ ಕದಂಬ ಪ್ರಚನ್ಯ ಅಂತ ಕರೀತಾರೆ. ಇದನ್ನು ಕದಂಬ ಪ್ರಚನ್ಯ ಅಥವಾ ಗುಟ್ಟಾಗಿ ಹುಟ್ಟಿದವನು ಅಂತ ಹೇಳ್ತಾರೆ. ಗುಟ್ಟಾಗಿ ಹುಟ್ಟಿದವನು ಅಂತ ಹೇಳ್ತಾರೆ. ಗುಟ್ಟಾಗಿ ಹುಟ್ಟಿದವನು ಅಂತ ಹೇಳ್ತಾರೆ. ಈತ ತಂದೆ ಕಳೆದುಕೊಂಡಿರುವಂತಹ ಸಾಮ್ರಾಜ್ಯ ಈ ವಿಂಧ್ಯಸೇನನಿಂದ ಸಂಪೂರ್ಣವಾಗಿ ವಶಪಡಿಸಿಕೊಳ್ಳುವುದರ ಮುಖಾಂತರ ತನ್ನ ತಾತನ ಹಾಗೆ ಭದ್ರವಾದ ಸಾಮ್ರಾಜ್ಯವನ್ನು ಕಟ್ಟುವುದರ ಮುಖಾಂತರ ಮತ್ತೊಂದು ಸಾರಿ ಅದಕ್ಕೆ ಅಡಿಪಾಯವನ್ನು ಹಾಕಿಕೊಡ್ತಾನೆ. ಈತನ ಕಾಲದಲ್ಲಿ ಕಳೆದು ಹೋಗಿರುವಂತಹ ಕದಂಬರ ಸಾಮ್ರಾಜ್ಯ ಸಂಪೂರ್ಣವಾಗಿ ವಶಪಡಿಸಿಕೊಂಡು ಭದ್ರವಾದ ಸಾಮ್ರಾಜ್ಯವನ್ನು ಕಟ್ಟುವುದರ ಮುಖಾಂತರ ಸುಭದ್ರವಾದ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾನೆ. ಈತನ ನಂತರ ಈತನ 2 ಜನ ಮಕ್ಕಳು ಇರ್ತಾರೆ. ಈ ಇಬ್ರು ಜನ ಮಕ್ಕಳು ಏನಾಗ್ತಾರಪ್ಪ ಅಂದ್ರೆ ಇಬ್ರು ಜನ ಮಕ್ಕಳಲ್ಲಿ ಇಬ್ರು ಸಹಿತ ಪ್ರಬಲರಾಗಿರ್ತಾರೆ. ಅದೇ ಕಾಲದಲ್ಲಿ ರಘುಪತಿ ವರ್ಮ ಎಂಬ ಈತನ ದೊಡ್ಡ ಮಗ ಏನ್ ಮಾಡ್ತಾನೆ, ಆಡಳಿತಕ್ಕೆ ಬರ್ತಾನೆ. ಈತನ ಹಿರಿಯ ಮಗ ರಘುಪತಿ ವರ್ಮ. ಈ ರಘುಪತಿ ವರ್ಮವು ಸಹಿತ ತನ್ನ ಕಾಲಾವಧಿಯಲ್ಲಿ 415ರಿಂದ 435ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಆದ್ರೆ ಏನಾಗತ್ತಪ್ಪ ಅಂದ್ರೆ ಪಲ್ಲವರೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಈತ ತೀರಿಕೊಳ್ತಾನೆ. ಅಂದ್ರೆ ಪಲ್ಲವರೊಂದಿಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ತೀರಿಕೊಳ್ತಾನೆ. ಈತನ ಕಾಲದಲ್ಲಿ ಯುವರಾಜನಾಗಿ ಕೆಲಸ ಮಾಡುತ್ತಿರುವಂತಹ ಈ ಕಾಕುಸ್ಥವರ್ಮನೇ ಈ ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ. ಈ ಸಾಮ್ರಾಜ್ಯದ ಅಧಿಪತಿ ಆಗ್ತಾನೆ. ಈತ ಈ ಸಾಮ್ರಾಜ್ಯದ ಶ್ರೇಷ್ಠತ್ವವನ್ನು ಇಡೀ ಸಂಪೂರ್ಣ ಭಾರತ ತುಂಬೆಲ್ಲ ಹೊರಡಿಸ್ತಾನೆ ಅಂತ ಹೇಳ್ಬಹುದು. ಯಾಕಂದ್ರೆ ಕದಂಬರ ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ. ಅದರೊಂದಿಗೆ ತಾಳಗುಂದ ಶಾಸನ, ಹಾಲ್ಮಡಿ ಶಾಸನಗಳನ್ನು ಹೊರಡಿಸಿದ ವ್ಯಕ್ತಿ ಯಾರಂತ ಹೇಳಿದಾಗ ನಾವು ಕಾಕುಸ್ಥವರ್ಮ ಅಂತ ಹೇಳ್ತೀವಿ. ಈ ಕಾಕುಸ್ಥವರ್ಮನನ್ನು ನೋಡಿದಾಗ ನಾವು ಶಿವಮೊಗ್ಗದಲ್ಲಿರುವಂತಹ ತಾಳಗುಂದ ಶಾಸನ ಮತ್ತು ಹಾಸನದಲ್ಲಿರುವಂತಹ ಅಲ್ಮಡಿ ಶಾಸನಗಳನ್ನು ಹೊರಡಿಸ್ತಾನೆ. ಈತ ಈ ಸಾಮ್ರಾಜ್ಯವನ್ನು ಬೆಳೆಸುವುದರೊಂದಿಗೆ ಈ ಸಾಮ್ರಾಜ್ಯದಲ್ಲಿ ಶಾಂತಿ ನೆಲೆಸುವ ಹಾಗೆ ಮಾಡ್ತಾನೆ. ಅದಕ್ಕೆ ಅವನು ಬಳಸುತ್ತಿರುವಂತಹ ಅಸ್ತ್ರ ಅಥವಾ ಅವನು ಬಳಸುತ್ತಿರುವಂತಹ ವಿದ್ಯೆ ಯಾವತ್ತಪ್ಪ ಅಂದ್ರೆ ಸಂಬಂಧಗಳನ್ನು ಬೆಳೆಸ್ತಾನೆ. ರಕ್ತ ಸಂಬಂಧಗಳನ್ನು ಬೆಳೆಸುವುದರ ಮುಖಾಂತರ ಈ ಸಾಮ್ರಾಜ್ಯಕ್ಕೆ ಶಾಂತಿಯುತ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾನೆ ಅಂತ ಹೇಳ್ತೀವಿ. ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಗುಪ್ತರೊಂದಿಗೆ ಉತ್ತರ ಭಾರತವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಭಾರತದ ಈ ಉತ್ತರ ಭೂಪ್ರದೇಶವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಗುಪ್ತರೊಂದಿಗೆ
ತನ್ನ ರಕ್ತ ಸಂಬಂಧವನ್ನು ಇಟ್ಟುಕೊಳ್ಳೋದ್ರ ಮುಖಾಂತರ, ತನ್ನ ಮಗಳನ್ನು ಕೊಡುವುದರ ಮುಖಾಂತರ, 1ನೇ ಕುಮಾರಗುಪ್ತನಿಗೆ ತನ್ನ ಮಗಳನ್ನು ಕೊಡುವುದರ ಮುಖಾಂತರ ಇವರೊಂದಿಗೆ ಸಹಿತ ಶಾಂತಿಯುತವಾದ ಸಂಬಂಧವನ್ನು ಬೆಳೆಸ್ಕೊಳ್ತಾನೆ. ಅದೇ ರೀತಿ ವಾಕಟಕರೊಂದಿಗೆ, ಪುನ್ನಾಟರೊಂದಿಗೆ, ಅಂದ್ರೆ ಪುನ್ನಾಟದ ರಾಷ್ಟ್ರವರ್ಮ ಆಗಿರ್ಬೋದು, ವಾಕಟಕದ ನರೇಂದ್ರ ಸಿಂಹ ಆಗಿರಬಹುದು, ಅದೇ ರೀತಿ ಗಂಗರ 2ನೇ ಮಾಧವ ಆಗಿರಬಹುದು, ಮತ್ತೆ ವಾಕಟಕರು ನೋಡಿದಾಗ ಪಶುಪತಿ ಅಂತ ಬರ್ತಾರೆ. ಇವರೊಂದಿಗೆ ಈತ ಏನ್ ಮಾಡ್ತಾನೆ ಅಂದ್ರೆ ತನ್ನ 4 ಜನ ಹೆಣ್ಮಕ್ಕಳನ್ನು ಅಲ್ಲಿ ಮದುವೆ ಮಾಡಿ ಕೊಡುವುದರ ಮುಖಾಂತರ ವೈವಾಹಿಕ ಸಂಬಂಧಗಳನ್ನು, ರಕ್ತ ಸಂಬಂಧಗಳನ್ನು ಬೆಳೆಸುವುದರ ಮುಖಾಂತರ ಸಾಮ್ರಾಜ್ಯಕ್ಕೆ ಶಾಂತಿಯುತ ನೆಲೆಯನ್ನು ಕೊಡ್ತಾನೆ. ಈತ ಶಾಂತಿಯುತ ನೆಲೆಯನ್ನು ಕೊಡುವುದರ ಮುಖಾಂತರ ಈತನ ಕಾಲದಲ್ಲಿ ತಾಳಗುಂದ ಮತ್ತು ಆಲ್ಮಡಿ ಶಾಸನ ನಿರ್ಮಾಣ ಅಥವಾ ಈತನ ಕಾಲದಲ್ಲಿಯೇ ಈ ಸಾಮ್ರಾಜ್ಯದ ಉನ್ನತಿಯನ್ನು ಕಂಡು ಬರುತ್ತದೆ. ಅದೇ ರೀತಿ ಈತನನ್ನು ಶಾಸನಗಳಲ್ಲಿ ಅನಗರ್ಯ ರತ್ನ ಮತ್ತು ಕುಲಭೂಷಣ ಅಂತ ಕರೆದಾರ. ಅಂದ್ರೆ ಕದಂಬ ಕುಲಭೂಷಣ, ಅನಗ್ರ್ಯ ರತ್ನ ಅಂತ ಹೇಳಿ ಈತನನ್ನು ವರ್ಣನೆ ಮಾಡಿದ್ದಾರೆ. ಈ ತಾಳಗುಂದ ಶಾಸನವನ್ನು ನೋಡಿದಾಗ ಈತನ ಇತಿಹಾಸವು ಕಂಡು ಬರುತ್ತದೆ. ಆ ಇತಿಹಾಸದಲ್ಲಿ ಈತನನ್ನು ಈ ರೀತಿ ವರ್ಣನೆ ಮಾಡಿದ್ದಾರೆ. ಇದೇ ರೀತಿ ಈತ ಆಡಳಿತವನ್ನು 2 ಸಾರಿ ಕೊಡ್ತಾನೆ. ಈ ವಂಶಕ್ಕೆ 2 ಸಾರಿ ಆಡಳಿತವನ್ನು ಕೊಡ್ತಾನೆ. ಕಾರಣ ಈತನ ಮಗ ಶಾಂತಿವರ್ಮ ಅಂತ ಬರ್ತಾನೆ. ಈ ಶಾಂತಿವರ್ಮ ಏನಾಗತ್ತಪ್ಪ ಅಂದ್ರೆ ಕಡಿಮೆ ವಯಸ್ಸಿನಲ್ಲಿ ತೀರ್ಕೊಂಡು, ತಂದೆಗಿಂತ ಮುಂಚಿತವಾಗಿ ಈತ ತೀರ್ಕೊಂಡು ಬೀಳ್ತಾನೆ. ಅವಾಗ ಈತನ ಮಕ್ಕಳು ಅಪ್ರಾಪ್ತ ಆಗಿದ್ದ ಕಾರಣಕ್ಕಾಗಿ ಈತ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಅಪ್ರಾಪ್ತ ಮಕ್ಕಳ ಸಮಯದಲ್ಲಿ ಈ ತೀರ್ಕೊಂಡ ಕಾರಣಕ್ಕಾಗಿ ಮತ್ತೊಂದು ಸಾರಿ ಆಳ್ವಿಕೆಯನ್ನು ಮಾಡ್ತಾನೆ. ಕೆಲವು ದಿನಗಳ ಕಾಲ ಶಾಂತಿವರ್ಮ ಆಳ್ವಿಕೆ ಮಾಡ್ತಾನೆ. ಬಟ್ ಅವನ ಸಾವಿನಿಂದಾಗಿ ಮತ್ತೆ ಈ ಮಕ್ಕಳು ಅಪ್ರಾಪ್ತ ಇದ್ದ ಕಾರಣಕ್ಕಾಗಿ ಮತ್ತೆ ಕಾಕುಸ್ಥವರ್ಮನ ಕೆಲವು ದಿನಗಳವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಆದ್ರೆ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಸಾಮ್ರಾಜ್ಯವು ಒಡೆದು ಛಿದ್ರವಾಗುತ್ತೆ. ಯಾಕಂದ್ರೆ ಈ ಮೊಮ್ಮಕ್ಕಳೇನಿರ್ತಾರಲ್ಲ, ಈ ಮೊಮ್ಮಕ್ಕಳಲ್ಲಿ ರಾಜನಾಗಬೇಕೆಂಬ ಆಶೆ ಬಹಳ ಇದ್ದ ಕಾರಣಕ್ಕಾಗಿ ನಾನು ರಾಜನಾಗಬೇಕು, ನೀನು ರಾಜನಾಗಬೇಕು ಅನ್ನುವಂತ ಮನಸ್ಥಿತಿ ಇದ್ದ ಕಾರಣಕ್ಕಾಗಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಸಾಮ್ರಾಜ್ಯ ಒಡೆದು ಛಿದ್ರವಾಗುತ್ತೆ. ಈತ ಏನ್ ಮಾಡ್ತಾನೆ, ಮುರುಗೇಶವರ್ಮನನ್ನು ಕದಂಬರ ಮುರುಗೇಶವರ್ಮನನ್ನು ಬನವಾಸಿಗೆ ರಾಜನಾಗಿ ಮಾಡ್ತಾನೆ. ಅದೇ ರೀತಿ ಇವರು ಸಹಿತ ಉಚ್ಚಂಗಿ ಮತ್ತು ಶ್ರೀ ಪರ್ವತ ಭೂಪ್ರದೇಶಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಸ್ವತಂತ್ರವಾಗಿ ಘೋಷಣೆ ಮಾಡಿಕೊಂಡು ಅಲ್ಲಿ ಆಳ್ವಿಕೆ ಮಾಡಲು ಪ್ರಾರಂಭಿಸ್ತಾರೆ. ಅಂದ್ರೆ ಕಾಕುಸ್ಥವರ್ಮನ ನಂತರದ ದಿನಗಳಲ್ಲಿ ಈ ಸಾಮ್ರಾಜ್ಯವು ಒಡೆದು ಛಿದ್ರವಾಗತ್ತೆ ಅಂತ ನಾವು ಕಾಣ್ತೀವಿ. ಅದೇ ರೀತಿ ಮುಂದೆ ಇವರು ಮುರುಗೇಶವರ್ಮ ಗಂಗರನ್ನು ಸೋಲಿಸಿದ ಅಂತ ಹೇಳ್ತೀವಿ. ಅಂದ್ರೆ ಗಂಗರನ್ನು ಸೋಲಿಸ್ತಾನ. ಈತ ನಂತರ ರವಿವರ್ಮ ಅಂತ ಬರ್ತಾನ. ಈತ ನಂತರ ರವಿವರ್ಮ ಎಂಬ ಆಳ್ವಿಕೆ ಮಾಡ್ತಾನ. ಈ ವಂಶದ ಕೊನೆಯ ದೊರೆಗಳಂತ ನಾವು ನೋಡಿದಾಗ 2ನೇ ಕೃಷ್ಣವರ್ಮ ಅಂತ ಹೇಳ್ತೀವಿ. ಈ ವಂಶದ ಕೊನೆಯ ದೊರೆ ಅಂತ ನೋಡಿದಾಗ 2ನೇ ಕೃಷ್ಣವರ್ಮ ಅಂತ ಹೇಳ್ತೀವಿ. ಈ ಕೃಷ್ಣವರ್ಮನ ಕಾಲದಲ್ಲಿ ಏನಾಗತ್ತಪ್ಪ ಅಂದ್ರೆ ಇವರ ಸಾಮಂತರಾಗಿರುವಂತಹ ಬಾದಾಮಿ ಚಾಲುಕ್ಯರು ಇವರ ಸಾಮ್ರಾಜ್ಯವನ್ನು ವಶಪಡಿಸಿಕೊಳ್ಳುವುದರ ಮುಖಾಂತರ ಅವರು ಸ್ವತಂತ್ರ ಘೋಷಣೆ ಮಾಡಿಕೊಳ್ತಾರೆ. ಇವರು ಅವಾಗ ಅವರ ಸಾಮಂತರಾಗಿ ಕಾರ್ಯ ನಡೆಸ್ತಾರೆ. ಅದೇ ರೀತಿ ಈ ಕೊನೆಯ ಸಂದರ್ಭಗಳನ್ನು, ಈ ಮನೆತನದ ಕೊನೆಯ ಸಂದರ್ಭಗಳನ್ನು ನೋಡಿದಾಗ ಉಚ್ಚಂಗಿ, ಹಲಸಿ, ಶ್ರೀ ಪರ್ವತ ಈ ಭೂಪ್ರದೇಶಗಳು ಇವರ ಕಾಲದಲ್ಲಿ ರಾಜಧಾನಿಗಳಾಗಿ ಒಡೆದು ಈ ಸಾಮ್ರಾಜ್ಯವು ಒಡೆದು 3 ಭಾಗಗಳಾಗಿ ಛಿದ್ರವಾಗುತ್ತೆ. ಇಲ್ಲಿ ಅದರೊಂದಿಗೆ ಒಟ್ಟು 4 ಭಾಗಗಳಾಗುತ್ತೆ. ಯಾಕಂದ್ರೆ ಮೂಲ ರಾಜಧಾನಿಯಾಗಿರುವಂತಹ ಬನವಾಸಿಯು ಸಹಿತ ಇಲ್ಲಿ ಬರುತ್ತದೆ. ಬನವಾಸಿ, ಉಚ್ಚಂಗಿ, ಶ್ರೀ ಪರ್ವತ ಮತ್ತು ಹಲಸಿ ಈ ಭೂಪ್ರದೇಶಗಳು ಏನಾಗ್ತಾವಪ್ಪ ಅಂದ್ರೆ ರಾಜಧಾನಿಗಳಾಗಿ ಒಡೆದು ಭಾಗವಾಗುತ್ತೆ. ಅದೇ ರೀತಿ ಈ ಸಂಪೂರ್ಣ ವ್ಯವಸ್ಥೆಯ ಸದುಪಯೋಗ ಯಾರು ತಗೋತಾರಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರು ತಗೋತಾರೆ. ಬಾದಾಮಿ ಚಾಲುಕ್ಯರ 1ನೇ ಪುಲಿಕೇಶಿ ಈ ವ್ಯವಸ್ಥೆಯ ಸಂಪೂರ್ಣ ಸದುಪಯೋಗ ತೆಗೆದುಕೊಳ್ಳುವುದರ ಮುಖಾಂತರ ಅವರನ್ನು ಸೋಲಿಸಿ ಇವರನ್ನೆಲ್ಲರನ್ನು ತನ್ನ ಸಾಮಂತರನ್ನಾಗಿ ಮಾಡಿಕೊಳ್ತಾನೆ. ಬನವಾಸಿಯವರು ಕೇಂದ್ರ ಬಿಂದುವಾಗಿ ಆಳ್ವಿಕೆ ಮಾಡ್ತಿರ್ತಾರೆ. ಬಟ್ ಈತ ಇವರನ್ನು ಮಾಂಡಲಿಕರನ್ನಾಗಿ ಮಾಡಿಕೊಂಡು ಬನವಾಸಿಯನ್ನೇ ಸೆಂಟರ್ ಪಾಯಿಂಟ್ ಅನ್ನಾಗಿ ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾನೆ. ಇವರೆಲ್ಲರೂ ಅವರ ಮಾಂಡಲಿಕರಾಗಿ ಕೆಲಸ ಮಾಡ್ತಾರೆ. ಮುಂದೆ 10ನೇ ಶತಮಾನದವರೆಗೆ ಇವರು ಆಳ್ವಿಕೆ ಮಾಡ್ತಾರೆ. 10ನೇ ಶತಮಾನವರೆಗೂ ಆಳ್ವಿಕೆ ಮಾಡಿದ್ರು ಸಹಿತ ಈ ಸಾಮ್ರಾಜ್ಯ ಮೊದಲೇ 4 ರಾಜಧಾನಿಗಳನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿರ್ತದ. ಅದರೊಂದಿಗೆ ಗೋವೆ ಮತ್ತು ಹನಗಲ್ ಭೂಪ್ರದೇಶ ಅಂದರೆ ಗೋವಾ ಮತ್ತು
ಹನಗಲ್ ಭೂಪ್ರದೇಶಗಳನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತೆ. ಅದೇ ರೀತಿ ಈ ಸಾಮ್ರಾಜ್ಯ ಬರ್ತಾ ಬರ್ತಾ ಏನಾಗುತ್ತೆ, 10ನೇ ಶತಮಾನದವರೆಗೆ ಸಣ್ಣಾಗಿ ಛಿದ್ರವಾಗಿ ಆಳ್ವಿಕೆ ಮಾಡ್ತಾ ಮಾಡ್ತಾ ಮುಂದೆ ಇದು ಚಿಕ್ಕ 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 ಭಾಗಗಳಾಗಿ ವಿಭಾಗಿಸಲ್ಪಡುತ್ತದೆ. ಅದೇ ರೀತಿ ಈ ವಂಶದ ಆಳ್ವಿಕೆಯನ್ನು ನಾವು ನೋಡಬೇಕು. ನಾನು ಮೊದಲೇ ಹೇಳಿದ್ದೆ, ಭದ್ರವಾದ ಆಡಳಿತ ವ್ಯವಸ್ಥೆ ಇದ್ದರೆ ಆ ರಾಜ ಶ್ರೇಷ್ಠತ್ವವನ್ನು ಪಡೆಯುತ್ತಾನೆ ಅಂತ ಹೇಳಿದ್ದೆ. ಯಾಕಂದ್ರೆ ನಾವು ಇತಿಹಾಸವನ್ನು ತೆಗೆದು ನೋಡಿದಾಗ ಮೌರ್ಯ ಸಾಮ್ರಾಜ್ಯ ಅಂತ ನೋಡಿದಾಗ ಅಶೋಕನನ್ನು ಶ್ರೇಷ್ಠ ದೊರೆ ಅಂತೀವಿ. ಶಾತವಾಹನರು ಅಂತ ನೋಡಿದಾಗ ನಾವು ಸಹಿತ ಅಲ್ಲಿ ಶಾತಕರ್ಣಿಗಳನ್ನು ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ. ಅದರಲ್ಲಿ ಗೌತಮಿ ಪುತ್ರ ಶಾತಕರ್ಣಿಯನ್ನು ನಾವು ಶ್ರೇಷ್ಠ ದೊರೆ ಅಂತ ಹೇಳ್ತೀವಿ. ಇದೇ ರೀತಿ ಕದಂಬರು ಅಂತ ನಾವು ನೋಡಿದಾಗ ಕದಂಬರಲ್ಲಿ ಕಾಕುಸ್ಥವರ್ಮನನ್ನು ಶ್ರೇಷ್ಠ ದೊರೆ ಅಂತ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಅದೇ ರೀತಿ ಬಾದಾಮಿ ಚಾಲುಕ್ಯರು ಅಂತ ನಾವು ಹೋದಾಗ ಇಮ್ಮಡಿ ಪುಲಿಕೇಶಿಯನ್ನು ಶ್ರೇಷ್ಠ ದೊರೆ ಅಂತ ನಾವು ಉಲ್ಲೇಖಿಸ್ತೀವಿ. ಯಾಕಪ್ಪ ಅಂದ್ರೆ ಅವರ ಕಾಲದ ಆಡಳಿತ ವ್ಯವಸ್ಥೆಯೇ ಸುಭದ್ರವಾಗಿತ್ತು. ಯಾವ ಆಡಳಿತದಲ್ಲಿ ಯಾವ ರಾಜ್ಯದಲ್ಲಿ ಶ್ರೇಷ್ಠವಾದ ಆಡಳಿತ ವ್ಯವಸ್ಥೆ ಇರುತ್ತದೆಯೋ ಇವತ್ತಿಗೂ ಸಹಿತ ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ನಾವು ನೋಡಿದಾಗ ಕಂಪೇರಿಂಗ್ ಟು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಚೈನಾ, ರಷ್ಯಾ, ಅಮೇರಿಕಾ ಇವೆಲ್ಲವನ್ನು ನೋಡಿದಾಗ ಯಾವ ಪ್ರದೇಶದಲ್ಲಿ ಸುಭದ್ರವಾದ ಆಡಳಿತ ವ್ಯವಸ್ಥೆ ಇದೆ, ಯಾವ ಪ್ರದೇಶದಲ್ಲಿ ಸುಭದ್ರವಾದ ಸಂವಿಧಾನ ಇದೆ, ಯಾವ ಪ್ರದೇಶದಲ್ಲಿ ಪ್ರಜಾಪ್ರಭುತ್ವ, ಯಾವ ಪ್ರದೇಶದಲ್ಲಿ ಕಮ್ಯುನಿಸ್ಟ್ ಇದೆ, ಇವೆಲ್ಲವನ್ನು ನಾವು ಡಿವೈಡ್ ಮಾಡಿ ಏನು ಮಾಡ್ತೀವಿ, ಶ್ರೇಷ್ಠ ಆಡಳಿತಗಾರ ಅಂತ ಹೇಳ್ತೀವಿ. ಅದೇ ರೀತಿ ನಾವು ನೋಡಿದಾಗ ಇವರ ಆಡಳಿತ ವ್ಯವಸ್ಥೆ ಅಂತ ಹೋಗಿ ನಾವು ನೋಡಿದಾಗ ಶಾತವಾಹನರ ಆಡಳಿತ ವ್ಯವಸ್ಥೆಯನ್ನೇ ಇವರು ಮುಂದುವರಿಸಿಕೊಂಡು ಹೋಗಿದ್ರು ಅಂತ ಹೇಳ್ತೀವಿ. ಹಾಗಾದ್ರೆ ಶಾತವಾಹನರು ಏನ್ ಮಾಡಿದ್ರಪ್ಪ ಅಂದ್ರೆ ಶಾತವಾಹನರು ಸಹಿತ ಮೌರ್ಯರ ಆಡಳಿತ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದಿದ್ರು. ಅಂದ್ರೆ ಅನೇಕ ರಾಜರು ಆಡಳಿತ ವ್ಯವಸ್ಥೆಗಳನ್ನೇ ಬೇರೆ ರಾಜ್ಯದ ಆಡಳಿತ ವ್ಯವಸ್ಥೆಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಆಡಳಿತ ಅನುಕೂಲಕ್ಕಾಗಿ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು. ನಾವು ಪ್ರಸ್ತುತ ಸಂದರ್ಭದ ಭಾರತ ದೇಶವನ್ನು ನೋಡಿದಾಗ, ಪ್ರಜಾಪ್ರಭುತ್ವ ಭಾರತ ದೇಶವನ್ನು ನೋಡಿದಾಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಮಂತ್ರಿಮಂಡಲ, ಆ ಮಂತ್ರಿಮಂಡಲಕ್ಕೆ ಮುಖ್ಯಸ್ಥನಾಗಿ ಪ್ರಧಾನಮಂತ್ರಿ ಅಂತ ನೋಡ್ತೀವಿ. ಆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲ ಅಂತ ಹೇಳ್ತೀವಿ. ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿಮಂಡಲ ಅಂತ ಹೇಳ್ತೀವಿ, ರಾಜಮಂತ್ರಿಗಳು ಅಂತ ಹೇಳ್ತೀವಿ. ಈ ರೀತಿ ನಾವು ಮಂತ್ರಿಮಂಡಲ ವ್ಯವಸ್ಥೆಯನ್ನು ಡಿವೈಡ್ ಮಾಡ್ತೀವಿ. ಅದರಲ್ಲಿ ಇಂದಿರಾ ಗಾಂಧಿಯ ಸಂದರ್ಭದಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ನೋಡ್ತಿದ್ವಿ ನಾವು. ಆ ಕಿಚನ್ ಕ್ಯಾಬಿನೆಟ್ ನೋಡ್ತೀವಿ. ಈ ರೀತಿ ನಾವು ಆಡಳಿತ ಅನುಕೂಲಕ್ಕೆ ತಕ್ಕಂತೆ ನಾವು ಏನ್ ಮಾಡ್ತೀವಿ, ಆಡಳಿತ ವ್ಯವಸ್ಥೆಯನ್ನು ಡಿವೈಡ್ ಮಾಡ್ಕೋದ್ರ ಮುಖಾಂತರ ಮಂತ್ರಿಮಂಡಲ ವ್ಯವಸ್ಥೆಯನ್ನು ನೋಡ್ತೀವಿ. ರಾಜಮನೆತನಗಳಲ್ಲಿ ನಾವು ನೋಡಿದಾಗ ಅಷ್ಟಪ್ರಧಾನಗಳು ಅಂತ ನೋಡ್ತೀವಿ. ಇದೇ ರೀತಿ ಕದಂಬರು ಸಹಿತ ಒಂದು ಭದ್ರವಾದಂತಹ ಮಂತ್ರಿಮಂಡಲವನ್ನು ಹೊಂದಿದ್ರು. ಮಂತ್ರಿಮಂಡಲವು ಭದ್ರವಾಗಿದ್ರೆ ಸಾಮ್ರಾಜ್ಯ ಭದ್ರವಾಗಿರುತ್ತದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಮಂತ್ರಿಮಂಡಲ ವ್ಯವಸ್ಥೆಯಲ್ಲಿ ಏನ್ ಮಾಡ್ಕೊಂಡ್ರು, ಪಾರುಪತ್ಯಗಾರ ಅಂದ್ರೆ ಅರಮನೆಯ ಅಧಿಕಾರಿ ಅಂತ ಹೇಳ್ತಿದ್ರು. ಅರಮನೆಯ ವ್ಯವಸ್ಥೆಯನ್ನು ನೋಡಲು ಪಾರುಪತ್ಯಗಾರ ಎಂಬ ವ್ಯಕ್ತಿ ಇರುತ್ತಿದ್ದ. ಅಂದ್ರೆ ಇವತ್ತಿನ ಸಂದರ್ಭಗಳಲ್ಲಿ, ಇವತ್ತಿನ ನಮ್ಮ ಮಂತ್ರಿಮಂಡಲದಲ್ಲಿ ಸಂಸದೀಯ ವ್ಯವಹಾರ ಮಂತ್ರಿ ಅಂತ ಹೇಳ್ತೀವಿ. ಅದೇ ರೀತಿ ಪಾರುಪತ್ಯಗಾರ ಅರಮನೆಯ ಅಧಿಕಾರಿ ಅಂತ ಹಾಗೆ. ಮುಂದೆ ತಂತ್ರಪಾಲಕ ಅಂತ ಇರ್ತಿದ್ದ. ತಂತ್ರಪಾಲಕ ಮೀನ್ಸ್ ಇವತ್ತಿನ ವಿದೇಶಾಂಗ ಮಂತ್ರಿ ಅಂತ ಹೇಳ್ಬಹುದು. ಅಂದ್ರೆ ಅವತ್ತಿನ ವಿದೇಶಾಂಗ ಮಂತ್ರಿ. ಇಲ್ಲಿ ಈ ತಂತ್ರಪಾಲಕನ ಕೆಲಸನೂ ಪ್ರಮುಖವಾಗಿದೆ. ಯಾಕಂದ್ರೆ ಕಾಕುಸ್ಥವರ್ಮ ಶ್ರೇಷ್ಠ ದೊರೆ ಆಗಲು ಕಾರಣ ವಿದೇಶಾಂಗ ಮಂತ್ರಿಮಂಡಲ ಅಂತ ನಾವು ಹೇಳಬಹುದು. ಕಾರಣ ಸುತ್ತಮುತ್ತಲಿನ ಎಲ್ಲ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧಗಳು ಇಟ್ಕೊಳ್ಳೋದ್ರ ಮುಖಾಂತರ ಶಾಂತಿಯುತ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾನೆ. ಸುತ್ತಮುತ್ತಲಿನ ಎಲ್ಲಾ ರಾಜಮನೆತನಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರ ಶಾಂತಿಯುತವಾದ ಆಡಳಿತ ವ್ಯವಸ್ಥೆಯನ್ನು ಕೊಡ್ತಾನೆ ಕಾಕುಸ್ಥವರ್ಮ. ಈತನನ್ನು ನಾವು ಈ ವಂಶದ ಶ್ರೇಷ್ಠ ದೊರೆ ಅಂತ ಕರಿತೀವಿ. ಅಂದ್ರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದೆ ಅಂತ ಹೇಳ್ತೀವಿ. ಪ್ರಸ್ತುತ ಸನ್ನಿವೇಶದಲ್ಲಿ ಈಗಿರುವಂತಹ ವಿದೇಶಾಂಗ ಮಂತ್ರಿಯನ್ನು ನಾವು ಕಂಪೇರ್ ಮಾಡಿದಾಗ ರಷ್ಯಾದ ಮತ್ತು ಯುಕ್ರೇನ್ನ ಯುದ್ಧದ ಸಂದರ್ಭದಲ್ಲಿ ಇಲ್ಲಿ ಮಾಡುತ್ತಿರುವಂತಹ ಕಾರ್ಯವೈಖರಿಗಳು ನಾವು ನೋಡಬಹುದು. ಪೆಟ್ರೋಲಿಯಂ ವಸ್ತುಗಳು ತುಟ್ಟಿ ಆಗ್ತಾ ಹೋಗ್ತಾ ಇದೆ, ಅಂದ್ರೆ ದರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆದ್ರೆ ಜಯಶಂಕರ್ ಅವರು ತೆಗೆದುಕೊಳ್ಳುತ್ತಿರುವಂತಹ ಪ್ರತಿಯೊಂದು ಸ್ಟೆಪ್ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕಾಂಪಿಟೇಟಿವ್ ಓದುತ್ತಿರುವಂತಹ ಎಲ್ಲಾ ವಿಷಯ ವಸ್ತುಗಳನ್ನು ವ್ಯವಸ್ಥಿತವಾಗಿ ಕಂಪೇರ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಹಳೆಯ ಆಡಳಿತ ವ್ಯವಸ್ಥೆ, ಪ್ರಸ್ತುತ ಆಡಳಿತ ವ್ಯವಸ್ಥೆಗಳನ್ನು ಕಂಪೇರ್ ಮಾಡ್ತಾ ಹೋಗಿ. ಇದು ರಾಜಪ್ರಭುತ್ವ.
ಇದು ರಾಜಪ್ರಭುತ್ವ, ಇವತ್ತಿಂದು ಪ್ರಜಾಪ್ರಭುತ್ವ, ಇವುಗಳಿಗೆ ಕಂಪೇರ್ ಮಾಡ್ತಾ ಹೋಗಬೇಕು. ಇದನ್ನು ನಾವು ನೋಡಿದಾಗ ವಿದೇಶಾಂಗ ಮಂತ್ರಿಗಳ ತಕ್ಷಣ ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿ ಹೇಳಿದೆ. ಇವತ್ತಿನ ವಿದೇಶಾಂಗ ವ್ಯವಹಾರಗಳಲ್ಲಿ ಅಥವಾ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ನಲ್ಲಿ ಅನೇಕ ಬದಲಾವಣೆಗಳು ನೋಡ್ತಾ ಇದೀವಿ ನಾವು. ಯಾಕಂದ್ರೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಂದ ತಕ್ಷಣ ಇರಾನ್ ಇರಾಕ್ ಗ್ವಾದ್ವಾರ್ ಬಂದರುಗಳು, ಇಂಡಿಯಾ ಪಾಕಿಸ್ತಾನ್ ರಿಲೇಶನ್ಶಿಪ್ ಆಗಿರ್ಬೋದು, ಇಂಡಿಯಾ ಚೈನಾ ರಿಲೇಶನ್ಶಿಪ್ ಆಗಿರ್ಬೋದು, ಇಂಡಿಯಾ ರಷ್ಯಾ ರಿಲೇಶನ್ಶಿಪ್ ಆಗಿರ್ಬೋದು, ಅದರೊಂದಿಗೆ ಇಂಡಿಯಾ ಮತ್ತು ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ಇರುವಂತಹ ರಿಲೇಶನ್ಶಿಪ್, ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. KS ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ವಿದೇಶಾಂಗ ವ್ಯವಹಾರ ಅಂತ ಹೇಳ್ತೀವಲ್ಲ, ಅದರೊಂದಿಗೆ ವಿದೇಶಾಂಗ ಸಂಬಂಧಗಳು ಸಹಿತ ಅಷ್ಟು ಪ್ರಮುಖವಾಗಿರುತ್ತವೆ. ನೀವು ಸ್ವಲ್ಪ ಎಕ್ಸ್ಟ್ರಾ ಓದಬೇಕು. ದ ಹಿಂದೂ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಈ ಪತ್ರಿಕೆಗಳನ್ನು ಓದುವುದರ ಮುಖಾಂತರ, ಅಲ್ಲಿರುವಂತಹ ಎಡಿಟೋರಿಯಲ್ಸ್ ನಾವು ಓದುವುದರ ಮುಖಾಂತರ ನೀವು ಸ್ವಲ್ಪ ಎಕ್ಸ್ಟ್ರಾ ಸ್ಟಡಿ ಮಾಡ್ಬೋದು. ಓಕೆ, ಇವರು ಪ್ರಧಾನ ಅಂತ ಕರೀತಿದ್ರು, ಕೋಶಾಧಿಕಾರಿಗಳು ಅಂತ ಹೇಳ್ತೀವಿ, ಅಂದ್ರೆ ಖಜಾನಾ ಅಧಿಕಾರಿಗಳು ಅವರೆಲ್ಲ. ಇವತ್ತಿನ ಹಣಕಾಸು ಅಧಿಕಾರ ಅಂತ ಹೇಳ್ತೀವಿ. ಅಂದ್ರೆ ಈ ಪ್ರಧಾನ ಎಂಬ ಪದವನ್ನು ನಾವು ಇವತ್ತು ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ಪ್ರಧಾನ ಮಂತ್ರಿಯನ್ನಾಗಿ ಬಳಸ್ತೀವಿ. ಈ ಪ್ರಧಾನ ಎಂಬ ವ್ಯಕ್ತಿ ಇರ್ತಿದ್ದಲ್ಲ, ಆ ಕಾಲದಲ್ಲಿ ಕೋಶವನ್ನು ತನ್ನ ಕೈಯಲ್ಲಿ ಇಟ್ಕೊತಿದ್ದ. ಇವತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯು ಹಣಕಾಸು ಸಚಿವರನ್ನು ಎಕ್ಸ್ಟ್ರಾ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಹಣಕಾಸು ಸಚಿವರನ್ನು ತನ್ನೊಂದಿಗೆ ಇಟ್ಕೊಂಡು ತನ್ನ ಆಡಳಿತ ವ್ಯವಸ್ಥೆಗೆ ಅನುಕೂಲವಾಗಲಿ ಅಂತ ಹೇಳಿ ಮಾಡ್ಕೋತಾರೆ. ಅವಾಗ ಪ್ರಧಾನ ಅಂತ ಏನ್ ಕರಿತಿದ್ರಲ್ಲ, ಅವರು ಇಲ್ಲಿ ಕೋಶಾಧಿಕಾರಿಗಳು ಇರುತ್ತಿದ್ರು. ಕೋಶ ಮೀನ್ಸ್ ಹಣ ಅಷ್ಟೇ. ಓಕೆ, ಮುಂದೆ ತಾಂಬಲು ಪಾರುಪತ್ಯಗಾರ ಅಂತ ಹೇಳ್ತಾರೆ. ಯಾರು? ತಾಂಬಲು ಪಾರುಪತ್ಯಗಾರ ಅಂದ್ರೆ ಆಸ್ಥಾನದ ಮೇಲ್ವಿಚಾರಕ ಅಂತ ಹೇಳ್ಬೋದು. ಆಸ್ಥಾನದ ಮೇಲ್ವಿಚಾರಕ ಅಂತ ಹೇಳ್ತೀವಿ. ಮಂತ್ರಿಮಂಡಲದಲ್ಲಿ ಕಾರ್ಯದರ್ಶಿಗಳು ಇರ್ತಿದ್ರು, ಪ್ರಧಾನ ಕಾರ್ಯದರ್ಶಿಗಳು ಇರ್ತಿದ್ರು. ಇವತ್ತಿನ ಸೆಕ್ರೆಟರಿ ಅಂತ ಹೇಳ್ತೀವಿ ನಾವು. ಭಾರತ ಸರ್ಕಾರ ಉನ್ನತ IAS ಅಧಿಕಾರಿಗಳನ್ನು ಭಾರತ ಸರ್ಕಾರ ಏನ್ ಮಾಡತ್ತಪ್ಪ, ಚೀಫ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ ಅಂತ ಡಿವೈಡ್ ಮಾಡ್ತಾರೆ. ಚೀಫ್ ಸೆಕ್ರೆಟರಿ ಆಫ್ ಇಂಡಿಯಾ ಅಂತ ಹೇಳ್ತೀವಿ, ಜಾಯಿಂಟ್ ಸೆಕ್ರೆಟರಿ ಅಂತ ಹೇಳ್ತೀವಿ, ಅದರೊಂದಿಗೆ ಕ್ಯಾಬಿನೆಟ್ ಸೆಕ್ರೆಟರಿ ಅಂತ ಹೇಳ್ತೀವಿ. ಅದೇ ರೀತಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಸಂಸದೀಯ ವ್ಯವಹಾರಗಳನ್ನು ನೋಡಲು ಸಂಸದೀಯ ಕಾರ್ಯದರ್ಶಿ ಅಂತ ಹೇಳ್ತೀವಿ. ಈ ರೀತಿ ಇವ್ರು ಏನ್ ಮಾಡಿದಪ್ಪ ಅಂದ್ರೆ ಮಂತ್ರಿ ಮಂಡಳದ ಕಾರ್ಯದರ್ಶಿಯನ್ನು ಇಟ್ಕೊಂಡಿದ್ರು. ಸಂಸದೀಯ ವ್ಯವಹಾರಗಳನ್ನು ನೋಡಲು ನಾವು ಇಟ್ಕೋತೀವಲ್ಲ, ಅದೇ ರೀತಿ ಮಂತ್ರಿ ಮಂಡಳಕ್ಕೆ ಒಂದು ಪ್ರಧಾನ ಕಾರ್ಯದರ್ಶಿ ಅಂತ ಇಟ್ಕೊಂಡಿದ್ರು. ಬಟ್ ನಾವೇನ್ ಮಾಡಿದೀವಿ, ಆಡಳಿತಾತ್ಮಕ ಅನುಕೂಲಕ್ಕಾಗಿ ಪ್ರಸ್ತುತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ IAS ಅಧಿಕಾರಿಗಳು ಮತ್ತು KS ಅಧಿಕಾರಿಗಳನ್ನು ಅಪಾಯಿಂಟ್ಮೆಂಟ್ ಮಾಡ್ಕೋದ್ರ ಮುಖಾಂತರ ಅವರ ಅನುಭವಕ್ಕೆ ಅನುಗುಣವಾಗಿ ನಾವು ಉನ್ನತ ಹುದ್ದೆಗಳನ್ನು ಕೊಡ್ತಾ ಬಂದಿದ್ದೀವಿ. ಇಲ್ಲಿ ರಜುಕ ಅಂತ ಬರ್ತಾರೆ, ಕಂದಾಯ ವಸೂಲಿ ಮಾಡುವಂತ, ಅಂದ್ರೆ ರೆವೆನ್ಯೂ ಕಲೆಕ್ಟ್ ಮಾಡುವಂತ ಡಿಪಾರ್ಟ್ಮೆಂಟ್ ಅನ್ನು ಅವ್ರು ಏನ್ ಕರಿತಿದ್ರು ಅಂದ್ರೆ ರಜುಕ ಅಂತ ಕರೀತಿದ್ರು. ಈ ರೀತಿ ಇವರು ಸುಭದ್ರವಾದ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸುಭದ್ರವಾದ ವ್ಯವಸ್ಥೆಯನ್ನು ಇಟ್ಕೊಂಡಿದ್ರು. ಇವರು ಸಾಮ್ರಾಜ್ಯವನ್ನು ಯಾವ ರೀತಿ ಡಿವೈಡ್ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ರು ಅನ್ನೋದು ಮುಖ್ಯ ಇದೆ. ಪ್ರಸ್ತುತ ಸಂದರ್ಭದಲ್ಲಿ ಭಾರತ ಸರ್ಕಾರ ರಾಜ್ಯಗಳು ಆ ಸಂಪೂರ್ಣ ಎಲ್ಲ ರಾಜ್ಯಗಳಿಗೆ, ಅಂದ್ರೆ ಒಂದು ದೇಶಕ್ಕೆ, ಈ ಸಂಪೂರ್ಣ ಸಂಯುಕ್ತ ವ್ಯವಸ್ಥೆಗೆ, ಅಥವಾ ನಾವು ಸಂಯುಕ್ತ ವ್ಯವಸ್ಥೆ ಅಂತ ಹೇಳಿದ್ರೆ ನಾವು ಸಂಯುಕ್ತವಾಗಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳನ್ನು ಒಂದುಗೂಡಿಸಿ ಆಳ್ವಿಕೆ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಾ ರಾಜ್ಯಗಳನ್ನು ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಡಿವೈಡ್ ಮಾಡಿದೀವಿ. ಈ ಭಾರತ ಎಂಬ ರಾಷ್ಟ್ರಕ್ಕೆ ನಾವೇನ್ ಮಾಡಿದೀವಿ, ದೆಹಲಿಯನ್ನು ರಾಜಧಾನಿಯನ್ನಾಗಿ ಮಾಡ್ಕೊಂಡಿವಿ. ಅದು ಸೆಂಟರ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಅದನ್ನ ನಾವು ರಾಜಧಾನಿಗಳನ್ನು ಇಟ್ಕೊಂಡಿವಿ. ರಾಜ್ಯಗಳನ್ನು ಡಿವೈಡ್ ಮಾಡಿ ರಾಜ್ಯಗಳಿಗೆ ಒಂದೊಂದು ರಾಜಧಾನಿ ಇಟ್ಕೊಂಡಿವಿ. ಅದೇ ರೀತಿ ನಾವು ದೇಶವನ್ನು ಹೆಂಗ್ ಮಾಡಿದೀವಿ ಅಂದ್ರೆ ಒಂದು ಕಂಟ್ರಿ ಕಡೆಗೆ ಸ್ಟೇಟ್ ಅಂತ ಮಾಡ್ಕೊಂಡಿವಿ. ಸ್ಟೇಟ್ ನಲ್ಲಿ ನಾವೇನ್ ಮಾಡಿದೀವಿ, ಡಿಸ್ಟ್ರಿಕ್ಟ್ ಅಂತ ಮಾಡ್ಕೊಂಡಿವಿ. ಈ ಡಿಸ್ಟ್ರಿಕ್ಟ್ ಕೆಳಗೆ ತಾಲೂಕಾಗಳು ಅಂತ ಮಾಡ್ಕೊಂಡಿವಿ, ತಹಸೀಲ್ ಕಾರ್ಯಾಲಯ ಅಂತ ಹೇಳ್ತೀವಿ. ಇದೇ ರೀತಿ ಇಲ್ಲಿ ಗ್ರಾಮಗಳು ಅಂತ ಮಾಡ್ಕೊಂಡಿವಿ, ಏನು ವಿಲೇಜಸ್ ಅಂತ ಮಾಡ್ಕೊಂಡಿವಿ. ಅದೇ ರೀತಿ ಇವರು ಸಹಿತ ಏನ್ ಮಾಡಿದ್ರು, ಆಡಳಿತ ಅನುಕೂಲಕ್ಕಾಗಿ ಪ್ರಾಂತ್ಯಗಳು ಅಂತ ಮಾಡ್ಕೊಂಡಿದ್ರು. ಈ ಪ್ರಾಂತ್ಯಗಳಿಗೆ ಮುಖ್ಯಸ್ಥರಾಗಿ ಪ್ರಾಂತ್ಯಾಧಿಕಾರಿಗಳು ಇರ್ತಿದ್ರು. ಈ ಪ್ರಾಂತ್ಯಗಳಿಗೆ ಮುಖ್ಯಸ್ಥರಾಗಿ ಪ್ರಾಂತ್ಯಾಧಿಕಾರಿಗಳು ಇರ್ತಿದ್ರು. ಇದೇ ರೀತಿ ಪ್ರಾಂತ್ಯದ ಕೆಳಗೆ ನೋಡಿದಾಗ ಈ ಪ್ರಾಂತ್ಯಗಳಲ್ಲಿ ಕಂಪನ ಅಂತ ಡಿವೈಡ್ ಮಾಡಿದ್ರು. ಅಂದ್ರೆ ಒಂದು ರಾಜ್ಯವನ್ನು ನೋಡಿದಾಗ ನಾವು ಈ ಸ್ಟೇಟ್ ಅನ್ನೋ ವ್ಯವಸ್ಥೆಯನ್ನು ನೋಡಿದಾಗ ಸ್ಟೇಟ್ಗೆ ಯಾವ ರೀತಿ ಡಿಸ್ಟ್ರಿಕ್ಟ್ ಇರ್ತಾವಲ್ಲ, ಅದೇ ರೀತಿ ಈ ಪ್ರಾಂತ್ಯಗಳಿಗೆ ಕಂಪನ ಇಟ್ಟಿದ್ರು. ಈ ಕಂಪನಗಳಂತ ಡಿವೈಡ್ ಮಾಡಿದ್ರು. ಈ ಕಂಪನಗಳಿಗೆ ಮೊನ್ನೆ ಎಂಬ ವ್ಯಕ್ತಿ ಅಂದ್ರೆ ಮೊನ್ನೆ ಎಂಬ ಪೋಸ್ಟ್ ತಹಶೀಲ್ದಾರ್ ಇದ್ದಂಗೆ, ಇವನು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದಂಗೆ, ಈತ ಏನ್ ಮಾಡ್ತಿದ್ದ, ಈ ವ್ಯವಸ್ಥೆಯನ್ನು ಮೂವ್ ಮಾಡ್ತಿದ್ದ, ನಡ್ಸ್ಕೊಂಡು ಹೋಗ್ತಿದ್ದ. ಅದೇ ರೀತಿ ಈ ಕಂಪನಗಳಲ್ಲಿ ಗ್ರಾಮಗಳು ಬರ್ತದೆ. ಈ ಗ್ರಾಮಗಳಿಗೆ ಇವತ್ತಿಗೂ ಸಹಿತ ಗೌಡ್ರು ಅಂತ ಹೇಳ್ತೀವಿ ನಾವು. ಅದೇ ರೀತಿ ಗ್ರಾಮಗಳಲ್ಲಿ ಮುಖ್ಯಸ್ಥರಾಗಿ ಗ್ರಾಮಿಕ ಅಥವಾ ಗೌಡರು
ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಿದ್ರು ಅಂತ ನಾವು ಹೇಳ್ತೀವಿ. ಅದೇ ರೀತಿ ಇವರು ನ್ಯಾಯಾಂಗ ವ್ಯವಸ್ಥೆಯನ್ನು ಸಹಿತ ಹೊಂದಿದ್ರು. ಭಾರತದ ವ್ಯವಸ್ಥೆಯನ್ನು ನಾವು ಏನಂತೀವಿ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರು ವ್ಯವಸ್ಥೆಗಳ ಮೇಲೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಂತಿದೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇವರು ಆಡಳಿತದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳನ್ನು ಹೊಂದ್ಕೊಂಡು ಹೋಗಿದ್ರು ಅಂತ ನಾವು ಹೇಳಬಹುದು. ಯಾಕಂದ್ರೆ ಇಲ್ಲಿ ನ್ಯಾಯಾಡಳಿತ ವ್ಯವಸ್ಥೆಯು ಭದ್ರವಾಗಿತ್ತು. ನ್ಯಾಯಾಧೀಶರನ್ನು ಏನಂತ ಕರಿತಿದ್ರು, ಧರ್ಮಾಧ್ಯಕ್ಷ ಎಂದು ಕರಿತಿದ್ರು. ಧರ್ಮಾಧ್ಯಕ್ಷ ಎಂದು ಕರಿತಿದ್ರು. ಇವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ, ತಪ್ಪು ಮಾಡಿದ ವ್ಯಕ್ತಿಗೆ 3 ಚಿನ್ನದ ನಾಣ್ಯಗಳನ್ನು ದಂಡವಾಗಿ ವಿಧಿಸುತ್ತಿದ್ದರು. 3 ಚಿನ್ನದ ನಾಣ್ಯಗಳನ್ನು ದಂಡವಾಗಿ ವಿಧಿಸುತ್ತಿದ್ದರು. ಕೊಲೆ ಮಾಡಿದ ವ್ಯಕ್ತಿಗೆ 100 ಗದ್ಯಾನಗಳನ್ನು, ಯಾವ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಾನಲ್ಲ, ಯಾವ ವ್ಯಕ್ತಿಯನ್ನು ಕೊಲೆ ಮಾಡಿರ್ತಾನಲ್ಲ ಆ ಕುಟುಂಬಕ್ಕೆ 100 ಗದ್ಯಾನಗಳನ್ನು ಕೊಡಬೇಕು ಅಂತ ರೂಲ್ಸ್ ಮಾಡಿದ್ರು. ಅದೇ ರೀತಿ ಕೊಲೆ ಮಾಡಿದ ವ್ಯಕ್ತಿಯು ಸರ್ಕಾರಕ್ಕೆ 50 ಗದ್ಯಾನಗಳನ್ನು ಕೊಡಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ರು. ಅಂದ್ರೆ 100 + 50 150 ಗದ್ಯಾನಗಳು ಆತ ದಾನವಾಗಿ ಅಂದ್ರೆ ಕೊಡಬೇಕು. ಯಾರಿಗೆ? ಕೊಲೆ ಮಾಡಿರುವಂತಹ ವ್ಯಕ್ತಿಯು ಕೊಲೆ ಆಗಿರುವಂತಹ ಮನೆತನಕ್ಕೆ 100 ಗದ್ಯಾನ ಮತ್ತು ಸರ್ಕಾರಕ್ಕೆ 50 ಗದ್ಯಾನವನ್ನು ಕೊಡುವುದರ ಮುಖಾಂತರ ದಂಡವನ್ನು ತುಂಬಬೇಕು ಅಂತ ಹೇಳಿದ್ರು. ಇವರು ಸಾಮ್ರಾಜ್ಯ ಎಲ್ಲಿವರೆಗೆ ವ್ಯಾಪಿಸಿತ್ತು ಅಂತ ನೋಡಿದಾಗ, ನಾನು ಕರ್ನಾಟಕದ ನಕಾಶೆಯನ್ನು ತೆಗೆದಿದ್ದೀನಿ. ಇವರ ಸಾಮ್ರಾಜ್ಯ ಎಲ್ಲಿವರೆಗೆ ಇತ್ತು ಅಂದ್ರೆ, ಇವರು ಬನವಾಸಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಬನವಾಸಿ ವರದಾ ನದಿಯ ತೀರದ ಮೇಲೆ ಬರುತ್ತದೆ. ವರದಾ ನದಿಯ ತೀರದ ಮೇಲೆ ಬರುತ್ತದೆ. ಪ್ರಸ್ತುತ ಸಿರ್ಸಿ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತದೆ. ಇದನ್ನು ನಾವು ಏನಂತೀವಿ? ಕಾರವಾರ ಅಂತ ಕರಿತೀವಿ. ಓಕೆ, ಬನವಾಸಿ ಕದಂಬರ ರಾಜಧಾನಿ ವರದಾ ನದಿಯ ತೀರದ ಮೇಲೆ ಬರುತ್ತದೆ. ಇವರ ಸಾಮ್ರಾಜ್ಯ ಎಲ್ಲಿವರೆಗಿತ್ತಂದ್ರೆ, ಇವರ ಸಾಮ್ರಾಜ್ಯ ಈ ರೀತಿ ಹರಡಿತ್ತು. ಕಾರಣ ಶಿವಮೊಗ್ಗ, ಧಾರವಾಡ, ಬೆಳಗಾವಿ, ಅದೇ ರೀತಿ ದಕ್ಷಿಣ ಕನ್ನಡದ ಭೂಭಾಗ, ಈ ರೀತಿ ಸಾಮ್ರಾಜ್ಯ ಏನಾಗಿತ್ತು ಅಂದ್ರೆ, ಉತ್ತರ ಕನ್ನಡ ಅಂದ ತಕ್ಷಣ ಅವರ ರಾಜಧಾನಿಯನ್ನು ನೋಡ್ತೀವಿ ನಾವು. ದಕ್ಷಿಣ ಕನ್ನಡ ಅಂದ ತಕ್ಷಣ ಈ ಭೂಪ್ರದೇಶದಲ್ಲಿ ಹರಡಿತ್ತು ಅಂತ ಗೊತ್ತಾಗುತ್ತೆ. ಬೆಳಗಾವಿ ಅಂತ ನೋಡಿದ ತಕ್ಷಣ ಈ ಭೂಪ್ರದೇಶದಲ್ಲಿ ಹರಡಿತ್ತು. ಹಲಸಿ ಪ್ರದೇಶವು ಬೆಳಗಾವಿಯಲ್ಲಿನೇ ಬರುತ್ತೆ. ಓಕೆ, ಶಿವಮೊಗ್ಗ ಅಂತ ಹೇಳ್ತೀವಿ. ತಾಳಗುಂದ ಶಾಸನ ಇರೋದು ಶಿವಮೊಗ್ಗದಲ್ಲಿ, ಶಿವಮೊಗ್ಗವನ್ನು ನೋಡ್ತೀವಿ. ಅದರೊಂದಿಗೆ ಧಾರವಾಡ ಅಂದ ತಕ್ಷಣ ಹುಬ್ಬಳ್ಳಿ, ಧಾರವಾಡ, ಹಾವೇರಿಗಳನ್ನ ಈ ಪ್ರದೇಶದಲ್ಲಿ ನೋಡ್ತೀವಿ. ಈ ರೀತಿ ಏನಾಗುತ್ತೆ, ಈ ಸಾಮ್ರಾಜ್ಯವು ಕರ್ನಾಟಕದ ಈ ಕುಂತಳ ಪ್ರದೇಶದಲ್ಲಿ ಹರಡಿತ್ತು ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಒಂದು ಶಿವಮೊಗ್ಗ, ಧಾರವಾಡ, ಬೆಳಗಾವಿ ಮತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಭೂಭಾಗದಲ್ಲಿ ಇವರ ಸಾಮ್ರಾಜ್ಯ ಹರಡಿತ್ತು ಅನ್ನೋದು ಗೊತ್ತಾಗುತ್ತೆ. ಪ್ರಸ್ತುತ ಪ್ರದೇಶಗಳನ್ನು ನಾನು ನಿಮಗೆ ಹೇಳಿದೆ. ಅದೇ ರೀತಿ ಆರ್ಥಿಕ ಸ್ಥಿತಿಗತಿ ಅಂತ ಹೇಳ್ತೀವಿ ನೋಡಿ. ಒಂದು ರಾಷ್ಟ್ರ, ಒಂದು ರಾಜ್ಯ ನಡಿಬೇಕಾದ್ರೆ ಈ ವ್ಯವಸ್ಥೆ ಅತ್ಯಂತ ಅವಶ್ಯಕವಾಗಿದ್ದದ್ದು. ಕಾರಣ 1992ರಲ್ಲಿ ಇದೇ ಭಾರತಕ್ಕೆ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿರುವ ಸಂದರ್ಭದಲ್ಲಿ ಮತ್ತು ಮಾಜಿ ಪ್ರಧಾನಮಂತ್ರಿ ಆಗಿರುವಂತಹ ಭಾರತದ ಮಾಜಿ ಪ್ರಧಾನಮಂತ್ರಿ ಆಗಿರುವಂತಹ ಮನಮೋಹನ್ ಸಿಂಗ್ ಅವರು ವಿತ್ತ ಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಂಪೂರ್ಣವಾಗಿ ದೇಶ ದುಸ್ಥಿತಿಗೆ ಬಂದಿರುತ್ತದೆ. ಅಂದ್ರೆ ಒಂದು ವಾರ ಆಡಳಿತ ನಡೆಸುವಷ್ಟು ಇವರ ಹತ್ರ ಹಣ ಇರುತ್ತೆ. ನಾವು ಡಾಲರ್ಗಳನ್ನು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಅವಾಗ ಇವ್ರೇನ್ ಮಾಡ್ತಾರೆ ಅಂದ್ರೆ LPG ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಇವತ್ತಿಗೂ ಸಹಿತ ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ನೋಡಿದಾಗ ಆರ್ಥಿಕ ತುರ್ತು ಪರಿಸ್ಥಿತಿ ಇವತ್ತಿಗೂ ಭಾರತಕ್ಕೆ ಬಂದಿಲ್ಲ. ಅದೇ ರೀತಿ LPG ಅಂತ ಹೇಳ್ತೀವಿ. ಈ LPG ಅನ್ನು ತೆಗೆದು ನೋಡಿ, ನಾನೆಲ್ಲ ವಿವರಣಾತ್ಮಕವಾಗಿ ಹೇಳಲ್ಲ. LPG ವ್ಯವಸ್ಥೆಯಿಂದ ಭಾರತಕ್ಕೆ ಆಗಿರುವಂತಹ ಸಕಾರಾತ್ಮಕ ಮತ್ತು ನಕಾರಾತ್ಮಕ ವಿಚಾರಧಾರೆಗಳನ್ನು ಸ್ವಲ್ಪ ಡಿವೈಡ್ ಮಾಡಿ. LPG ವ್ಯವಸ್ಥೆ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಏನು ಜಾರಿಗೆ ತರುತ್ತಲ್ಲ ಭಾರತ ಸರ್ಕಾರ, ಅದರಿಂದ ಆಗಿರುವಂತಹ ಬದಲಾವಣೆಗಳು, ಇದರಿಂದ ಆಗಿರುವಂತಹ ಇಫೆಕ್ಟ್ ಭಾರತದ ಮೇಲೆ
ಅಂದ್ರೆ ಔದ್ಯೋಗೀಕರಣದಲ್ಲಿ ಆಗಿರ್ಬೋದು, ಕೃಷಿಯಲ್ಲಿ ಆಗಿರ್ಬೋದು, ಅಥವಾ ಆಧುನಿಕವಾಗಿ ಜಗತ್ತಿನಲ್ಲಿ ಆಗಿರುವಂತಹ ಬದಲಾವಣೆಗಳೊಂದಿಗೆ ಭಾರತದಲ್ಲಿ ಆಗಿರುವಂತಹ ಬದಲಾವಣೆ ಕಂಪೇರ್ ಮಾಡಿ ನೋಡಿ. KS ಮೇನ್ಸ್ ಪ್ರಿಪೇರ್ ಮಾಡೋರಿಗೆ ಇಂಥ ಕ್ವಶನ್ಸ್ ಅನ್ನ ರೈಸ್ ಆಗಬೇಕು. ಈ ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡುವಂತ ಅಬಿಲಿಟಿ ನಿಮ್ಮಲ್ಲಿ ಇರಬೇಕು. ಅದನ್ನು ಟ್ರೈ ಮಾಡಿ. ಓಕೆ, ನಂತರ ನಾವು ನೋಡಿದಾಗ ಇವರು ಆರ್ಥಿಕ ವ್ಯವಸ್ಥೆಯಲ್ಲೂ ಸಹಿತ ಪ್ರಬಲರಾಗಿದ್ದರು. ಇವರ ಆಡಳಿತದ ಮೂಲ ಕಸಬು ಕೃಷಿಯಾಗಿತ್ತು. ಇವರ ಆಡಳಿತದ ಮೂಲ ಕಸಬು ಕೃಷಿಯಾಗಿತ್ತು. ಇವತ್ತಿಗೂ ಸಹಿತ ಭಾರತೀಯರ ಮೂಲ ಕಸಬು ಅಂತ ನೋಡಿದಾಗ ನಾವು ಕೃಷಿ ಅಂತ ಹೇಳ್ತೀವಿ. ಪೌರಾಣಿಕ ಸರಿಸುಮಾರು 2000-3000 ವರ್ಷಗಳ ಹಿಂದೆ ಹೋಗಿದ್ರು ಸಹಿತ ಕೃಷಿಯೇ ಭಾರತದ ಮೂಲ ಕಸಬು ಅಂತ ನಾವು ಇವತ್ತಿಗೂ ಹೇಳಬಹುದು. ಕೃಷಿಕರಾದಂತಹ ನೀವುಗಳೆಲ್ಲ, ರೈತರಾಗಿರಂತಹ ನೀವುಗಳೆಲ್ಲ ಹೆಮ್ಮೆ ಪಡ್ಬೇಕಂದ್ರೆ ನಮ್ಮ ಪೂರ್ವಜರು ಕೃಷಿಕರೇ. ಅದೇ ರೀತಿ ಇವರ ಮೂಲ ಕಸಬು ಕೃಷಿಯಾಗಿತ್ತು. ಕೃಷಿಯಿಂದ ಬರುವಂತ ಆದಾಯವನ್ನು ಅವರು ಭೂಕಂದಾಯ ಅಂತ ಡಿವೈಡ್ ಮಾಡ್ತಿದ್ರು. ಕೃಷಿಯಿಂದ ಬರುವಂತಹ ಆದಾಯವೇ ಭೂಕಂದಾಯವೇ ಮುಖ್ಯವಾದ ಆದಾಯ ಆಗಿತ್ತು. ಅದೇ ರೀತಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಸಾಮ್ರಾಜ್ಯದಲ್ಲಿರುವಂತಹ ಎಲ್ಲಾ ಗ್ರಾಮಗಳಲ್ಲಿರುವಂತಹ ಮನೆಗಳಿಗೆ, ಗ್ರಾಮ ಆಗಿರುವುದು, ಕಂಪನ ಆಗಿರುವುದು, ಎಲ್ಲಾ ಮನೆಗಳಿಗೆ ಮನೆಗಂದಾಯ ಅಂತ ವಸೂಲಿ ಮಾಡ್ತಿದ್ರು. ಅದೇ ರೀತಿ ಗೋಮಾಳ ಅಂತ ಹೇಳ್ತೀವಿ. ಗೋಮಾಳ ಅಂದ ತಕ್ಷಣ ಇವತ್ತಿಗೂ ಸಹಿತ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಪ್ರತಿಯೊಂದು ಊರಲ್ಲಿ ಇಂತಿಷ್ಟು ಪ್ರದೇಶಗಳನ್ನು, ಅಂದ್ರೆ ಮೂಲವಾಗಿ ಇಷ್ಟು ಪ್ರದೇಶಗಳನ್ನು ಗೋಮಾಳವಾಗಿ ಡಿವೈಡ್ ಮಾಡ್ತಾ ಬಂದಿದೆ. ಗೋಮಾಳ ಅಂದ್ರೆ ಏನು? ಗೋವುಗಳನ್ನು ಮೇಯಿಸುವಂತ ಪ್ರದೇಶ, ದನಗಳನ್ನು ಮೇಯಿಸುವಂತ ಪ್ರದೇಶ. ಈ ಪ್ರದೇಶದ ಮೇಲೆಯೂ ಸಹಿತ ಅವರು ಕಂದಾಯವನ್ನು ಹೇರುತ್ತಿದ್ರು. ಅಂದ್ರೆ ಕೃಷಿಯೊಂದಿಗೆ ಇವರು ಏನ್ ಮಾಡಿದ್ರಪ್ಪ ಅಂದ್ರೆ ಕೃಷಿಯೊಂದಿಗೆ ಮೂಲವಾಗಿ ಕೃಷಿಯ ಮೂಲದೊಂದಿಗೆ ದನ ಕರುಗಳನ್ನು ಸಾಕುವುದು ಸಹಿತ ಇವರು ವ್ಯವಸ್ಥೆಯನ್ನು ಹೊಂದಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿ ವೀಳ್ಯದ ಎಲೆಯ ಮೇಲೆ ತೆರಿಗೆ ಅಂತ ಹೇಳ್ತೀವಿ. ಯಾಕಪ್ಪ ವೀಳ್ಯದ ಎಲೆಯ ಮೇಲೆ ತೆರಿಗೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಜಸ್ಟ್ ಹೇಳ್ತೀನಿ. ವೀಳ್ಯದ ಎಲೆಯ ಮೇಲೆ ತೆರಿಗೆ ಅಂತ ಹೇಳ್ತೀವಿ. ಕರ್ನಾಟಕದ ಈ ಭೂಪ್ರದೇಶವನ್ನು ನೋಡಿದಾಗ ಇದೇನ್ ಪ್ರದೇಶ ಐತಲ್ಲ, ಈ ಪ್ರದೇಶಗಳಲ್ಲಿ ನಾವು ಮಲೆನಾಡು ಪ್ರದೇಶ ಅಂತ ಡಿವೈಡ್ ಮಾಡ್ತೀವಿ. ಅಲ್ಲಿ ಮುಖ್ಯವಾಗಿ ಅವರು ಬೆಳೆಸುತ್ತಿರುವಂತಹ ಬೆಳೆಗಳಂತ ನೋಡಿದಾಗ ವೀಳ್ಯದೆಲೆ ಇವತ್ತಿಗೂ ಬೆಳೆಸ್ತಾರೆ. ವೀಳ್ಯದೆಲೆಯನ್ನು ಬೆಳೆಸ್ತಾರೆ, ಅದೇ ಸಪ್ಲೈ ಕೊಡ್ತಾರೆ. ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಇವುಗಳೆಲ್ಲ ವಿದೇಶಗಳಲ್ಲೂ ಸಹಿತ ಎಲೆ ಮಾರಾಟ ಆಗತ್ತೆ. ಇದು ನಮಗೆಲ್ಲ ಗೊತ್ತಿರುವಂತ ವಿಷಯ. ಈ ವೀಳ್ಯದೆಲೆಗಳ ಮೇಲೆಯೂ ಸಹಿತ ತೆರಿಗೆಯನ್ನು ಹೇರ್ತಿದ್ರು. ಅಂದ್ರೆ ಇವರ ಮುಖ್ಯವಾಗಿ ಬರುತ್ತಿರುವಂತಹ ಆದಾಯ, ರೆವಿನ್ಯೂ ಎಲ್ಲಿಂದ ಕ್ರಿಯೇಟ್ ಆಗ್ತಪ್ಪ ಅಂದ್ರೆ ಭೂ ಕಂದಾಯ, ಮನೆ ಕಂದಾಯ, ಗೋಮಾಳ ಕಂದಾಯ ಮತ್ತು ವೀಳ್ಯದೆಲೆ ಮೇಲೆ ಹಾಕುತ್ತಿರುವಂತಹ ತೆರಿಗೆಗಳಿಂದ ಇವರು ತನ್ನ ರೆವಿನ್ಯೂವನ್ನು ಕಲೆಕ್ಟ್ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಇವರ ಪ್ರಮುಖ ಬಂದರುಗಳು ಅಂತ ಹೇಳ್ತಾರೆ ನೋಡಿ. ಪ್ರಮುಖ ಬಂದರುಗಳು ಅಂದ್ರೆ ಇವರು ವಿದೇಶಾಂಗ ವ್ಯವಸ್ಥೆಯನ್ನು ಹೊಂದಿದ್ರು. ನಾನು ಮೊದಲೇ ಹೇಳಿದ್ದೆ. ಅದರೊಂದಿಗೆ ಬಂದರುಗಳನ್ನು ಹೊಂದುವುದರ ಬಂದರುಗಳ ಮುಖಾಂತರ ಅವರು ಜಲಗಡಿಯನ್ನು ದಾಟಿ ಮುಂದೆ ಹೋಗಿ ವಿದೇಶಗಳೊಂದಿಗೆ, ಇವತ್ತಿನ ವಿದೇಶಗಳು ಅಂತ ನಾವು ಡಿವೈಡ್ ಮಾಡಿದ್ವಲ್ಲ, ವಿದೇಶಗಳೊಂದಿಗೆ ಸಂಬಂಧಗಳನ್ನು ಹೊಂದಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಇವರು ಅಂಕೋಲಾದಲ್ಲಿರುವಂತಹ ಬಂದರುಗಳು, ಭಟ್ಕಳ, ಮಂಗಳೂರು, ಹೊನ್ನಾವರ ಈ ಪ್ರದೇಶಗಳಲ್ಲಿ ವಿದೇಶಿ ವ್ಯಾಪಾರವನ್ನು ಮಾಡ್ತಿದ್ರು. ಭಾರತದಲ್ಲಿ ಬೆಳೆಯುತ್ತಿರುವಂತಹ ವೀಳ್ಯದೆಲೆ ಆಗಿರ್ಬೋದು, ಇವರ ಕಾಲದಲ್ಲಿ ಇವರ ಆ ಸಾಮ್ರಾಜ್ಯದಲ್ಲಿ ಬೆಳೆಯುತ್ತಿರುವಂತಹ ಬೆಳೆಗಳನ್ನು ವಿದೇಶಕ್ಕೆ ಸಪ್ಲೈ ಕೊಡ್ತಿದ್ರು. ಯಾವುದರ ಮುಖಾಂತರ? ಜಲ ಸಾರಿಗೆಗಳ ಮುಖಾಂತರ ಸಾಗಿಸುತ್ತಿದ್ರು ಅಂತ ಗೊತ್ತಾಗುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಇವರು ಸಹಿತ ಇನ್ವಾಲ್ವ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಇವತ್ತಿನ ಶೇರ್ ಮಾರ್ಕೆಟ್ಗಳೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ ಸಮಯದಲ್ಲಿ ಹೆಂಗಿತ್ತಪ್ಪ ಅಂದ್ರೆ ನಿಮ್ಮ ವಸ್ತುಗಳನ್ನು ಅವರಿಗೆ ಕೊಡುವುದು, ಅವರ ವಸ್ತುಗಳನ್ನು ನಿಮಗೆ ಕೊಡ್ತಿದ್ರು. ನಿಮ್ಮ ಗದ್ಯಾನಗಳನ್ನು ಅಲ್ಲಿ ಕೊಟ್ಟಾಗ ಅವರು ಆ ಸಮಯದ ಡಾಲರ್ಗಳನ್ನು ನಿಮಗೆ ಕೊಡ್ತಿದ್ರು. ಅದೇ ರೀತಿ ಈ ವ್ಯವಸ್ಥೆ ಇತ್ತು. ಅವಾಗ ಡಾಲರ್ ಅಂತಿರ್ಲಿಲ್ಲ, ಅವರವರ ನಾಣ್ಯಗಳು ಇದ್ದವು, ಆ ನಾಣ್ಯಗಳು ನಿಮಗೆ ಕೊಡ್ತಿದ್ರು. ಇದೇ ರೀತಿ ಭಾರತದಲ್ಲಿ ಅಂದ್ರೆ ಈ ತನ್ನ ಸಾಮ್ರಾಜ್ಯದಲ್ಲಿ ಒಳ್ಳೆಯ ಮಾರುಕಟ್ಟೆ ವ್ಯವಸ್ಥೆಯನ್ನು ಹೊಂದಿದ್ರು. ಈ ಭೂಪ್ರದೇಶದಲ್ಲಿ ಇತ್ತು. ಒಂದು ಬೆಳಗಾವಿ, ಬನವಾಸಿ, ಗೋವಕಪುರಿ ಅಂದ್ರೆ ಗೋವಾ ಪ್ರದೇಶ, ಅದೇ ರೀತಿ ತಾಳಗುಂದ ಪ್ರದೇಶ. ಈ ತಾಳಗುಂದು, ಗೋವಕಪುರಿ, ಬನವಾಸಿ, ಬೆಳಗಾವಿಗಳಲ್ಲಿ ಇವರು ಒಳ್ಳೆ ರೀತಿಯ ಭದ್ರವಾದ ಮಾರ್ಕೆಟ್ಗಳನ್ನು ಹೊಂದಿದ್ರು. APMCಗಳನ್ನು ಹೊಂದಿದ್ರು ಅಂತ ಹೇಳಬಹುದು. ಯಾವ ರೀತಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಗಳಿಗೆ, ತಾಲೂಕುಗಳಿಗೆ ನಾವು APMCಗಳನ್ನು ಮಾಡಿದೀವಲ್ಲ, ಆ ರೀತಿ ಭದ್ರವಾದ ಶ್ರೇಷ್ಠವಾದ APMCಗಳನ್ನು ಇವರು ಹೊಂದಿದ್ರು ಅಂತ ನಮಗೆ ಗೊತ್ತಾಗತ್ತ. ಇದೇ ರೀತಿ ನಾಣ್ಯ ವ್ಯವಸ್ಥೆ ಅಂತ ನೋಡಿದಾಗ
ಪದ್ಮಟಂಕ ಎಂಬ ನಾಣ್ಯವು ಇವರ ಕಾಲದಲ್ಲಿ ಚಲಾವಣೆಯಲ್ಲಿ ಇತ್ತು. ಅದೇ ರೀತಿ ಗದ್ಯಾನ ಎಂಬ ಪ್ರಮುಖ ನಾಣ್ಯ ಇತ್ತು. ಇದು ಚಿನ್ನ, ಬೆಳ್ಳಿ ಮತ್ತು ತಾಮ್ರದಲ್ಲಿ ಚಲಾವಣೆ ಇತ್ತು. ಒಟ್ಟಿನಲ್ಲಿ ನಾವು ನೋಡಿದಾಗ ಕರ್ನಾಟಕದ ಒಂದು ಬಲಾಢ್ಯವಾದ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಮೊದಲ ಸಾಮ್ರಾಜ್ಯ ಮಯೂರವರ್ಮನಿಂದ ಸ್ಥಾಪಿಸಲ್ಪಟ್ಟಿದ್ದು, ಪಲ್ಲವರ ಅವಮಾನಕ್ಕೆ ಒಳಗಾಗಿತ್ತಂತಹ ಮಯೂರ ಶರ್ಮನೇ ಮಯೂರವರ್ಮನಾಗಿ ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಈ ಸಾಮ್ರಾಜ್ಯದ ಶ್ರೇಷ್ಠವಾದ ಕೊಡುಗೆಗಳಂತ ನಾವು ನೋಡಿದಾಗ ಇವರು ಕಟ್ಟಿರುವಂತಹ ದೇವಸ್ಥಾನಗಳಾಗಿರ್ಬೋದು, ಇವರು ಕಟ್ಟಿರುವಂತಹ ಶಾಸನಗಳಾಗಿರಬಹುದು, ಈ ಶಾಸನಗಳಿಂದಾಗಿ ಈ ಸಾಮ್ರಾಜ್ಯದ ಆಡಳಿತವನ್ನು ನಾವು ತಿಳ್ಕೊತೀವಿ. ಇವರ ಆಡಳಿತ ವ್ಯವಸ್ಥೆ ಅಂತ ನೋಡಿದಾಗ ವಿದೇಶಾಂಗ ವ್ಯವಹಾರ ಅಂತ ಹೇಳಿ ನೋಡ್ತೀವಿ. ಇದೇ ರೀತಿ ಇವರ ಆಡಳಿತ ವ್ಯವಸ್ಥೆಯಲ್ಲಿ ಇವರು ಕೊಟ್ಟಿರುವಂತಹ ಬಲಾಢ್ಯವಾದ ಆಡಳಿತ, ಭದ್ರವಾದ ಆಡಳಿತ ವ್ಯವಸ್ಥೆ ಕನ್ನಡದಲ್ಲಿ ಅಂದರೆ ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರು, ಮಾನ್ಯಕೇಡದ ರಾಷ್ಟ್ರಕೂಟರು, ಅದೇ ರೀತಿ ಹೊಯ್ಸಳರು, ಅದೇ ರೀತಿ ವಿಜಯನಗರ ಸಾಮ್ರಾಜ್ಯ, ಅದೇ ರೀತಿ ಒಡೆಯರು, ಇವರೆಲ್ಲರೂ ಇದೇ ರೀತಿ ಆಡಳಿತವನ್ನು ಮಾಡ್ಕೊಂತ ವ್ಯವಸ್ಥಿತವಾದ ಸುಭದ್ರವಾದ ಆಡಳಿತವನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ. ಇದರ ಮುಂದಿನ ಎಲ್ಲ ವಿಚಾರಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಹೇಳ್ತೀನಿ. ಅದರೊಂದಿಗೆ ನೀವೆಲ್ಲರೂ ಸಹಿತ ಸಂತೋಷ್ ಲಾಡ್ ಫೌಂಡೇಶನ್ ಕೊಡುತ್ತಿರುವಂತಹ ಎಲ್ಲ ಕ್ಲಾಸ್ಗಳ ಸಂಪೂರ್ಣ ಸದುಪಯೋಗ ತೆಗೆದುಕೊಳ್ಳುತ್ತೀರಂತ ನಾನು ಅನ್ಕೋತೀನಿ. ನೋಟ್ಸ್ಗಳನ್ನು